ವಾರ್ತೆಗಳ ಪ್ರಾಯೋಜಕರು Righteous biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಅಧಿಕಾರಿಗಳಿಗೆ ತರಬೇತಿ ಸಂವಾದ. ಅಧಿಕಾರಿಗಳು ಕಾಯ್ದೆ ಪರಿಣಾಮಕಾರಿಗೆ ಬದ್ಧತೆ ಪ್ರದರ್ಶಿಸಿ ಪಿ ವೆಂಕಟಸಿಂಗ್. ಕದಳಿ ಮಹಿಳಾ ವೇದಿಕೆ ಪ್ರಥಮ ಸಮ್ಮೇಳನ. ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಆತ್ಮವಿಮರ್ಶೆ ಅಗತ್ಯ. ಆಶಾದೇವಿ. ಮುಂಗಾರು ಸಾಂಸ್ಕೃತಿಕ ಹಬ್ಬ ಮುಂದೂಡಿಕೆ. ಉಟ್ಕೂರು ಕೃಷ್ಣಮೂರ್ತಿ. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಬೇಕು. ಎ ವಸಂತಕುಮಾರ್ ಮಾದಿಗ ಸಮಾಜದವರಲ್ಲ. ಪಿ ನರಸಪ್ಪ. ನಗರದಲ್ಲಿ ಸಸಿ ನೆಡುವಾಗ ಅಗತ್ಯ ಎಚ್ಚರ ವಹಿಸಲಿ. ಶಬ್ಬೀರ್ ಅಹಮದ್ ಹೌದಡಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ. ಇ ಶಶಿರಾಜ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರ ನಿವಾಸದಲ್ಲಿ ಎಸ್ಐಆರ್ ಕುರಿತು ವಿಶೇಷ ಸಭೆ. ಕುಕ್ಕನೂರು ಗ್ರಾಮದಲ್ಲಿ ಗರುಡುಗಂಬಕ್ಕೆ ಅದ್ದೂರಿ ಸ್ವಾಗತ. ಮತ್ತು ಮದರಸಾ ಮೂಲಭೂತ ಸೌಕರ್ಯಕ್ಕೆ 50 ಲಕ್ಷ ಅನುದಾನ. ಎ ವಸಂತಕುಮಾರ್ಗೆ ಸನ್ಮಾನ. ವಾರ್ತೆಗಳ ವಿವರ. ಆಡಳಿತದಲ್ಲಿ ಪಾರದರ್ಶಕತೆ, ಉತ್ತರದಾಯಿತ್ವ ಹಾಗೂ ಬದ್ಧತೆಯನ್ನು ಖಚಿತಪಡಿಸುವ ಪ್ರಮುಖ ಸಾಧನವೇ ಮಾಹಿತಿ ಹಕ್ಕು ಕಾಯ್ದೆಯಾಗಿದ್ದು, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕಾಲಮಿತಿಯೊಳಗೆ ಅರ್ಜಿದಾರರಿಗೆ ಮಾಹಿತಿ ಒದಗಿಸುವ ಮೂಲಕ ಈ ಕಾಯ್ದೆಯ ಘನತೆ ಮತ್ತು ಗೌರವವನ್ನು ಕಾಪಾಡಬೇಕು ಎಂದು ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಆಯುಕ್ತ ಬಿ ವೆಂಕಟಸಿಂಗ್ ಹೇಳಿದರು. ಆಡಳಿತದಲ್ಲಿ ಪಾರದರ್ಶಕತೆ, ಉತ್ತರದಾಯಿತ್ವ ಹಾಗೂ ಬದ್ಧತೆಯನ್ನು ಖಚಿತಪಡಿಸುವ ಪ್ರಮುಖ ಸಾಧನವೇ ಮಾಹಿತಿ ಹಕ್ಕು ಕಾಯ್ದೆಯಾಗಿದ್ದು, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕಾಲಮಿತಿಯೊಳಗೆ ಅರ್ಜಿದಾರರಿಗೆ ಮಾಹಿತಿ ಒದಗಿಸುವ ಮೂಲಕ ಈ ಕಾಯ್ದೆಯ ಘನತೆ ಮತ್ತು ಗೌರವವನ್ನು ಕಾಪಾಡಬೇಕು ಎಂದು ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಆಯುಕ್ತ ಬಿ ವೆಂಕಟಸಿಂಗ್ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗಾಗಿ ಆಯೋಜಿಸಿದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಕಾರ್ಯಾಗಾರ ಹಾಗೂ ಅಧಿಕಾರಿಗಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾಹಿತಿ ಹಕ್ಕು ಕಾಯ್ದೆ ಜಾರಿಯಾಗಿ 20 ವರ್ಷಗಳು ಕಳೆದಿದ್ದರೂ ಅಧಿಕಾರಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಕಾಯ್ದೆಯ ಬಗ್ಗೆ ಸಮರ್ಪಕ ಅರಿವು ಮೂಡಿಲ್ಲ ಎಂಬುದು ತಾವು ಮಾಹಿತಿ ಆಯುಕ್ತರಾದ ಬಳಿಕ ಪ್ರಕರಣಗಳ ವಿಚಾರಣೆ ನಡೆಸಿದ ವೇಳೆ ಗಮನಕ್ಕೆ ಬಂದಿದೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯಾವ ರೀತಿಯ ಮಾಹಿತಿಯನ್ನು ನೀಡಬೇಕು, ಯಾವ ಮಾಹಿತಿಯನ್ನು ನಿರಾಕರಿಸಬಹುದು, ಎಷ್ಟು ದಿನಗಳೊಳಗೆ ಮಾಹಿತಿ ಒದಗಿಸಬೇಕು ಹಾಗೂ ತಮ್ಮ ಇಲಾಖೆಗೆ ಸಂಬಂಧಿಸಿದ ಅರ್ಜಿಗಳನ್ನು ಯಾವ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆಗೆ ವರ್ಗಾಯಿಸಬೇಕು ಎಂಬ ವಿಷಯಗಳಲ್ಲಿ ಅನೇಕ ಅಧಿಕಾರಿಗಳಿಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಈ ಅರಿವಿನ ಕೊರತೆಗೆ ಹೆಚ್ಚಿನ ಮೇಲ್ಮನವಿ ಪ್ರಕರಣಗಳಿಗೆ ಕಾರಣವಾಗುತ್ತಿದೆ ಎಂದು ತಿಳಿಸಿದರು. ಅಕ್ಟೋಬರ್ ತಿಂಗಳಲ್ಲಿ ಮಾಹಿತಿ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಕಾರ್ಯಾಗಾರಗಳನ್ನು ಆಯೋಜಿಸಿ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ತರಬೇತಿ ನೀಡಲಾಗುತ್ತಿದೆ. ಈಗಾಗಲೇ 5 ಜಿಲ್ಲೆಗಳಲ್ಲಿ ಕಾರ್ಯಾಗಾರಗಳು ಪೂರ್ಣಗೊಂಡಿದ್ದು, ರಾಯಚೂರು 6ನೇ ಜಿಲ್ಲೆಯಾಗಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಅತಿ ಹೆಚ್ಚು ಸುಮಾರು 2,000ಕ್ಕೂ ಅಧಿಕ ಮಾಹಿತಿ ಹಕ್ಕು ಪ್ರಕರಣಗಳು ರಾಯಚೂರು ಜಿಲ್ಲೆಯಲ್ಲಿ ಬಾಕಿ ಇರುವುದರಿಂದ ಇಲ್ಲಿನ ಅಧಿಕಾರಿಗಳಿಗೆ ವಿಶೇಷ ತರಬೇತಿ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು.
ರಾಯಚೂರು ಜಿಲ್ಲೆಯ ಆರ್ಡಿಪಿಆರ್ ಇಲಾಖೆಯಲ್ಲಿ 596, ಕಂದಾಯ ಇಲಾಖೆಯಲ್ಲಿ 331, ಆರ್ಡಿಎ ಇಲಾಖೆಯಲ್ಲಿ 264, ಜಲಸಂಪನ್ಮೂಲ ಇಲಾಖೆಯಲ್ಲಿ 233, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 171, ಲೋಕೋಪಯೋಗಿ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ತಲಾ 90 ಪ್ರಕರಣಗಳು ಸೇರಿ ಜಿಲ್ಲೆಯಲ್ಲಿ ಹಲವು ಪ್ರಕರಣಗಳು ಬಾಕಿ ಇವೆ ಎಂದರು. ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಮಾಹಿತಿ ನೀಡುವಾಗ ಮಾಡುತ್ತಿರುವ ಸಾಮಾನ್ಯ ತಪ್ಪುಗಳು ಹಾಗೂ ಅವುಗಳನ್ನು ಸರಿಪಡಿಸಿಕೊಳ್ಳುವ ವಿಧಾನಗಳ ಕುರಿತು ವಿವರವಾಗಿ ತಿಳಿಸಲಾಗುವುದು ಎಂದರು. ಮಾಹಿತಿ ಹಕ್ಕು ಕಾಯ್ದೆಯಡಿ ಕಾಲಮಿತಿಯೊಳಗೆ ಮಾಹಿತಿ ನೀಡದೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಆಯೋಗಕ್ಕೆ ದಂಡ ವಿಧಿಸುವ ಹಾಗೂ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡುವ ಅಧಿಕಾರವಿದೆ. ಆದರೆ ಅಧಿಕಾರಿಗಳಲ್ಲಿ ಅರಿವಿನ ಕೊರತೆಯಿಂದ ಇಂತಹ ಪರಿಸ್ಥಿತಿ ಉಂಟಾಗಬಹುದು ಎಂಬ ಉದ್ದೇಶದಿಂದಲೇ ಈ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಸಾಕಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಲ್ಲಿ ಮಾಹಿತಿ ನೀಡುವ ಬಗ್ಗೆ ಉದಾಸೀನತೆ, ನಿರ್ಲಕ್ಷ್ಯ ಹಾಗೂ ಅನಗತ್ಯ ಆತಂಕ ಕಂಡುಬರುತ್ತಿದೆ. ಹಲವರು ಮಾಹಿತಿ ಹಕ್ಕು ಕಾಯ್ದೆಯನ್ನು ಸಮರ್ಪಕವಾಗಿ ಅಧ್ಯಯನ ಮಾಡಿಲ್ಲ. ವಾಸ್ತವವಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಕಾಯ್ದೆಯ ಕೆಲವೇ ಪ್ರಮುಖ ಸೆಕ್ಷನ್ಗಳು ಅನ್ವಯಿಸುತ್ತವೆ. ಅವುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದರೆ ಇಷ್ಟೊಂದು ಪ್ರಕರಣಗಳು ಬಾಕಿ ಉಳಿಯುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟರು. ಸರ್ಕಾರಿ ನೌಕರಿ ಪಡೆಯುವುದು ದೊಡ್ಡ ಅವಕಾಶ. ಲಕ್ಷಾಂತರ ಜನರಲ್ಲಿ ಕೆಲವೇ ಜನರಿಗೆ ಈ ಅವಕಾಶ ದೊರೆಯುತ್ತದೆ. ಅಂತಹ ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಅಧಿಕಾರಿಗಳು ಸಂವಿಧಾನಬದ್ಧವಾಗಿ ನಾಗರಿಕರಿಗೆ ಇರುವ ಮಾಹಿತಿ ಹಕ್ಕು ಪಡೆಯುವ ಹಕ್ಕನ್ನು ಗೌರವಿಸಿ ಕಾಲಮಿತಿಯೊಳಗೆ ಮಾಹಿತಿ ನೀಡುವುದು ತಮ್ಮ ಆದ್ಯ ಕರ್ತವ್ಯವೆಂದು ತಿಳಿಸಿದರು. ಮಾಹಿತಿ ಹಕ್ಕು ಕಾಯ್ದೆ ಜಾರಿಯಾದ ಬಳಿಕ ವಿವಿಧ ದೇಶದ ಹೈಕೋರ್ಟ್ಗಳು ಹಾಗೂ ಸುಪ್ರೀಂ ಕೋರ್ಟ್ ಅನೇಕ ಮಹತ್ವದ ತೀರ್ಪುಗಳನ್ನು ನೀಡಿವೆ. ರಾಜ್ಯ ಸರ್ಕಾರವು ಹಲವು ಸುತ್ತೋಲೆಗಳ ಮೂಲಕ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದರೂ ಅವುಗಳನ್ನು ಸಂಪೂರ್ಣವಾಗಿ ಪಾಲಿಸಲಾಗುತ್ತಿಲ್ಲ ಎಂಬ ವಿಷಾದ ವ್ಯಕ್ತಪಡಿಸಿದರು. ಕಡ್ಡಾಯವಾಗಿ ಸಾರ್ವಜನಿಕರಿಗೆ ಪ್ರಕಟಿಸಬೇಕಾದ 17 ಅಂಶಗಳ ಮಾಹಿತಿಯನ್ನ ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರ ತನ್ನ ಕಚೇರಿಯ ಸೂಚನಾ ಫಲಕದಲ್ಲಿ ಹಾಗೂ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು. ಹೀಗೆ ಮಾಡಿದರೆ ಸಾರ್ವಜನಿಕರು ಅನಗತ್ಯವಾಗಿ ಮಾಹಿತಿ ಕೋರಿ ಅರ್ಜಿ ಸಲ್ಲಿಸುವ ಅಗತ್ಯವೇ ಇರುವುದಿಲ್ಲ ಎಂದು ಹೇಳಿದರು. ಆದರೆ 90%ಕ್ಕೂ ಹೆಚ್ಚು ಕಚೇರಿಗಳಲ್ಲಿ ಕಾಯ್ದೆಯ ನಿಯಮಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿಲ್ಲ ಎಂಬುದು ಮಾಹಿತಿ ಕೋರಿ ಸಲ್ಲಿಕೆಯಾಗುತ್ತಿರುವ ಅರ್ಜಿಗಳ ಸಂಖ್ಯೆಯಿಂದಲೇ ಗೊತ್ತಾಗುತ್ತಿದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹಾಗೂ ಡಿಪಿಎಆರ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಿಗಳಿಗೆ ಕಡ್ಡಾಯ ನಿರ್ದೇಶನ ಮಾಡುವಂತೆ ಮನವಿ ಮಾಡಲಾಗಿದೆ. ಅದರಂತೆ ಕಳೆದ ತಿಂಗಳ 26ರಂದು ಮತ್ತೊಂದು ಸುತ್ತೋಲೆ ಹೊರಡಿಸಲಾಗಿದ್ದು, ಡಿಸೆಂಬರ್ ಅಂತ್ಯದೊಳಗೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾಧಿಕಾರಿ ಕಚೇರಿ, ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಿಗಳು ಆ ಕಾಯ್ದೆಯ ನಿಯಮಗಳನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಎಂದು ಸರ್ಕಾರ ನಿರ್ದೇಶನ ನೀಡಿದೆ ಎಂದು ಹೇಳಿದರು. ನನ್ನ ಮಾಧ್ಯಮದ ಸ್ನೇಹಿತರಿಗೆ ವಂದನೆಗಳು. ಮಾಹಿತಿ ಹಕ್ಕು ಕಾಯ್ದೆ ಕುರಿತಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇವತ್ತು ರಾಯಚೂರಿನಲ್ಲಿ ಕಾರ್ಯಾಗಾರವನ್ನು ಏರ್ಪಾಡು ಮಾಡಲಾಗಿತ್ತು. ವಿಶೇಷವಾಗಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ರಾಯಚೂರು ಜಿಲ್ಲೆಯಲ್ಲಿ ಪೆಂಡಿಂಗ್ ಇರೋ ಕಾರಣಕ್ಕಾಗಿ ರಾಯಚೂರಿನಲ್ಲಿ ಕಾರ್ಯಾಗಾರ ಮಾಡುವುದು ಭಾಳ ಅವಶ್ಯಕತೆ ಇದೆ ಎಂಬ ಹಿನ್ನೆಲೆಯಲ್ಲಿ ಇಂದು ಈ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಾಹಿತಿಯ ಕೊರತೆಯಿಂದಾಗಿ ಸಾಕಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಸಕಾಲಕ್ಕೆ ಮಾಹಿತಿಯನ್ನು ಕೊಡದೇ ಇರುವುದು ನಾನು ಕಳೆದ 6 ತಿಂಗಳಿಂದ ವಿಚಾರಣೆ ಸಂದರ್ಭದಲ್ಲಿ ಕಂಡುಕೊಂಡಂಥ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾನು ಅಧಿಕಾರ ಸ್ವೀಕರಿಸಿದ ಬಳಿಕ ಪ್ರತಿ ಜಿಲ್ಲೆಯಲ್ಲಿಯೂ ಸಹ ಈ ರೀತಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಒದಗಿಸುವಲ್ಲಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ 5 ಜಿಲ್ಲೆಗಳಲ್ಲಿ ಕಾರ್ಯಾಗಾರವನ್ನು ಪೂರ್ಣಗೊಳಿಸಿ ಇವತ್ತು 6ನೇ ಜಿಲ್ಲೆ. ಕೆಲವು ಜನ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ, ಕೆಲವು ಜನ ಅಧಿಕಾರಿಗಳಿಗೆ ಮಾಹಿತಿ ಕೊರತೆ, ಕೆಲವು ಜನ ಅಧಿಕಾರಿಗಳಿಗೆ ಹಿಂಜರಿಕೆ, ಈ 3 ಕಾರಣಕ್ಕಾಗಿ ಮಾಹಿತಿಯನ್ನು ಮೇಲ್ಮಂದಾರಿಗೆ ಕೊಡಲು ಆಗ್ತಕ್ಕಂಥ ಸಮಸ್ಯೆಯನ್ನು ಗಮನಿಸಿ ಈ ರೀತಿಯ ಕಾರ್ಯಾಗಾರಗಳನ್ನು ನಾವು ಏರ್ಪಡಿಸುವ ಮೂಲಕ ಅವರಿಗೆ ಇದ್ದಂಥ ಸಂದೇಹಗಳನ್ನು ನಿವಾರಣೆ ಮಾಡಿ ಸಕಾಲಕ್ಕೆ ಮಾಹಿತಿ ಒದಗಿಸಲು ಕ್ರಮವಹಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಾಗಾರಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅವರ ಮೇಲ್ಮನೆ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಅವರು 45 ದಿನದಲ್ಲಿ ಆ ಅರ್ಜಿದಾರನಿಗೆ ಮಾಹಿತಿಯನ್ನು ಒದಗಿಸಬೇಕು. ಅವರು 45 ದಿನದಲ್ಲಿ ಮಾಹಿತಿ ಒದಗಿಸಿದರೆ 9 ದಿನಗಳ ಒಳಗಾಗಿ
ಆ ಮೇಲ್ಮನವಿದಾರ ನಮ್ಮ ದ್ವಿತೀಯ ಮೇಲ್ಮನವಿ ಪ್ರಾಧಿಕಾರ ಅಂದರೆ ಮಾಹಿತಿ ಆಯೋಗದ ಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು. ಆಗ ನಾವು ಅಂಥ ಅರ್ಜಿಯನ್ನು ನೋಂದಣಿ ಮಾಡಿಕೊಂಡು ವಿಚಾರಣೆ ನಡೆಸಿ ಆ ಮೇಲ್ಮನವಿದಾರರಿಗೆ ಮಾಹಿತಿ ಒದಗಿಸಬೇಕಂತ ಆದ್ಯತೆ ಮಾಡ್ತಾರೆ ಆಯೋಗ. ವಿಚಾರಣೆ ಸಂದರ್ಭದಲ್ಲಿ ಆ ಮೇಲ್ಮನವಿ ಪ್ರಾಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಾವು ಅವರಿಗೆ 1 ಅವಕಾಶ, 2 ಅವಕಾಶ, 3 ಅವಕಾಶ ಕೊಡ್ತೀವಿ. 1 ಅವಕಾಶದಲ್ಲಿ ನಿಗದಿಪಡಿಸಿದ ದಿನಾಂಕಗಳಿಗೆ ಮಾಹಿತಿ ಕೊಡುವಂತೆ ಸೂಚನೆ ಕೊಡ್ತೀವಿ. 2ನೇ ವಿಚಾರಣೆ ಒಳಗಾಗಿ ಅವರು ಮಾಹಿತಿ ಕೊಡ್ತಿದ್ರೆ ಅವರಿಗೆ ಸೆಕ್ಷನ್ 18(3) ಸೂಚನೆ ಕೊಡ್ತೀವಿ. 2ನೇ ಬಾರಿ ಕೊಡಲಿಲ್ಲ ಅಂದರೆ ಸೆಕ್ಷನ್ 20(1) ಅವರಿಗೆ ಎಚ್ಚರಿಕೆ 25,000 ಯಾಕೆ ದಂಡ ವಿಧಿಸಬಾರ್ದು ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. 3ನೇ ಬಾರಿ ಸಹ ಮಾಹಿತಿ ಕೊಡದೆ ವಿಚಾರಣೆ ಗೈರಾದಲ್ಲಿ ಅಂಥ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಪ್ರತಿದಿನಕ್ಕೆ 250 ರೂಪಾಯಿ, ಗರಿಷ್ಠ 25,000 ರೂಪಾಯಿಯನ್ನು ದಂಡ ವಿಧಿಸುವಂಥ ಅಧಿಕಾರ ಆಯೋಗಕ್ಕಿದೆ. ಆ ರೀತಿ ಆಯೋಗ ತನ್ನ ದಂಡ ವಿಧಿಸುವ ಕಾರ್ಯ ಮಾಡ್ತದೆ. ಜೊತೆಗೆ ಮೇಲ್ಮನೆ ಪ್ರಾಧಿಕಾರ ಸಹ ನಿರ್ದೇಶನ ಕೊಟ್ಟಿರ್ತದೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಕೊಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾನೆ, ಅವರಿಗೆ ದಂಡ ವಿಧಿಸಿದ ದಂಡ ವಸೂಲಿ ಮಾಡಬೇಕು ಮತ್ತು ಮಾಹಿತಿ ಕೊಡಲು ಕ್ರಮ ವಹಿಸಬೇಕು ಅಂತೇಳಿ ಪ್ರಥಮ ನಾನು ವಿಚಾರಣೆಯನ್ನು ನಮ್ಮ ಕಲಬುರಗಿ ಪೀಠದಲ್ಲಿ ಆರಂಭಿಸಿದ್ದೆ. ಅಲ್ಲಿಂದ ಇಲ್ಲಿವರೆಗೆ 116 ದಿನಗಳ ಕಾಲ ಒಂದು ಕಾರ್ಯಕಲಾಪಗಳನ್ನು ನಡೆಸಿ 4,186 ಪ್ರಕರಣಗಳನ್ನು ವಿಚಾರಣೆಗೆ ಕೈಗೆತ್ತಿಕೊಂಡು 1,808 ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದೇವೆ. ಮತ್ತು ಈ ಅವಧಿಯಲ್ಲಿ 1,808 ಪ್ರಕರಣಗಳು, 116 ದಿನಗಳಲ್ಲಿ 1,808 ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದೇವೆ. ಮತ್ತು ಈ ಅವಧಿಯ ಮೇಲೆ ವಸೂಲಿ ಏಪ್ರಿಲ್ ತಿಂಗಳಲ್ಲಿ 30,000, ಮೇ ತಿಂಗಳಲ್ಲಿ 65,000 ಮತ್ತು ಜೂನ್ ತಿಂಗಳಲ್ಲಿ ಇಲ್ಲಿವರೆಗೆ 67,000 ರೂಪಾಯಿ ದಂಡವನ್ನು ಸಹ ನಾವು ರಿಕವರಿ ಮಾಡಿದ್ದೇವೆ. ಈ ನಮ್ಮ ಕಲಬುರಗಿ ಪೀಠದಲ್ಲಿ ಗಣನೀಯ ಪ್ರಮಾಣದಲ್ಲಿ ಪೆಂಡಿಂಗ್ ಇದ್ರೂ ವಿಚಾರಣೆಗಳನ್ನು ನಿರಂತರವಾಗಿ ನಡೆಸುವ ಮೂಲಕ ವಿಲೇವಾರಿ ಮಾಡುತ್ತಿದ್ದೇವೆ. ಆದರೂ ಅದು ವಿಚಾರಣೆಗಳು ವಿಲೇವಾರಿ ಆಗ್ತವೆ ಮತ್ತು ಕೇಸುಗಳಿಗೆ ಬರ್ತವೆ, ಜಮಾ ಆಗ್ತಿರ್ತವೆ. ಪ್ರಸ್ತುತ ನಮ್ಮ ಪೀಠದಲ್ಲಿ 7,308 ಅರ್ಜಿಗಳು ವಿಚಾರಣೆಗೆ ಬಾಕಿ ಇದೆ. ಅದರಲ್ಲಿ 7,308 ಬಾಕಿ ಇದೆ. ಇಲ್ಲಿ ಕಲ್ಯಾಣ ಕರ್ನಾಟಕ, ನಮ್ಮ ಪೀಠ ವ್ಯಾಪ್ತಿ ಬರ್ತಕ್ಕಂಥ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ. ಅದರಲ್ಲಿ ರಾಯಚೂರಿನಲ್ಲಿ 2,319, ಕಲಬುರಗಿಯಲ್ಲಿ 1,497, ಬಳ್ಳಾರಿಯಲ್ಲಿ 910, ಕೊಪ್ಪಳದಲ್ಲಿ 745 ಮತ್ತು ಯಾದಗಿರಿಯಲ್ಲಿ 682, ವಿಜಯನಗರದಲ್ಲಿ 672 ಮತ್ತು ಬೀದರ್ನಲ್ಲಿ 483 ಅರ್ಜಿಗಳು ವಿಚಾರಣೆಗೆ ಬಾಕಿ ಇದೆ. ಈ ಬಾಕಿ ಅರ್ಜಿಗಳನ್ನು ನಾವು ವಿಲೇ ಮಾಡಲು ಸಂಬಂಧ ಈಗಾಗಲೇ ಕ್ರಮ ವಹಿಸಿ ಸಂಬಂಧಪಟ್ಟ. ಇದೇ ವೇಳೆ ಜಿಲ್ಲಾಧಿಕಾರಿ ಎಸ್ ಪೂವಿತಾ ಮಾತನಾಡಿ, ಮಾಹಿತಿ ಹಕ್ಕು ಕಾಯ್ದೆ ಜಾರಿಯಾದ ನಂತರ ಹಲವು ಹಗರಣಗಳು ಹೊರಬಿದ್ದಿವೆ. ಕೆಲವರು ಅಧಿಕಾರಿಗಳನ್ನು ಎದುರಿಸಲು ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ 24 ಬಾರಿ ಒಂದೇ ವಿಷಯದ ಕುರಿತು ಯಾರಾದರೂ ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಕೇಳಿದಾಗ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸುವ ಅವಕಾಶವನ್ನು ನೀಡಲಾಗಿದೆ. ಆದ್ದರಿಂದ ಮಾಹಿತಿ ಅಧಿಕಾರಿಗಳು ಸಕಾಲದಲ್ಲಿ ಮಾಹಿತಿಯನ್ನು ನೀಡುವ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಮಾತನಾಡಿ, ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿಗಳು ಬಂದಾಗ ಎಲ್ಲ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸದೆ ಕಾಯ್ದೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸಕಾಲದಲ್ಲಿ ಮಾಹಿತಿ ಒದಗಿಸಲು ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಭಾರ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಹಂಪಣ್ಣ ಸಜ್ಜನ್, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್, ಮಹಾನಗರ ಪಾಲಿಕೆ ಉಪಾಯುಕ್ತ ಶರಣಪ್ಪ ಸತ್ಯಂಪೇಟ್ ಸೇರಿದಂತೆ ಅನೇಕರು ಇದ್ದರು. 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ, ನೀಲಮ್ಮ ಅವರ ಚಳವಳಿ ವಚನಗಳ ನೆಲೆಗಳನ್ನ ನಾವು ಡಂಗೂರ ಸಾರಿ ಬಂಡವಾಳ ಮಾಡಿಕೊಂಡಿದ್ದೇವೆ. ಆದರೆ ಅವುಗಳನ್ನು ಅಳವಡಿಸಿಕೊಂಡು ಗೆದ್ದಿದ್ದೀವಾ, ಸೋತಿದ್ದೀವಾ ಎನ್ನುವ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿದೆ ಎಂದು ಚಿಂತಕರು, ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಎಎಸ್ ಆಶಾದೇವಿ ಹೇಳಿದರು.
12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ, ನೀಲಮ್ಮ ಅವರ ಚಳುವಳಿ ವಚನಗಳ ನೆಲೆಗಳನ್ನು ನಾವು ಡಂಗೂರ ಸಾರಿ ಬಂಡವಾಳ ಮಾಡಿಕೊಂಡಿದ್ದೇವೆ. ಆದರೆ ಅವುಗಳನ್ನು ಅಳವಡಿಸಿಕೊಂಡು ಗೆದ್ದಿದ್ದೀವಾ, ಸೋತಿದ್ದೀವಾ ಎನ್ನುವ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿದೆ ಎಂದು ಚಿಂತಕರು, ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಎಎಸ್ ಆಶಾದೇವಿ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿಂದ ರಂಗಮಂದಿರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಕದಳಿ ಮಹಿಳಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದರು. ನಮಗೆ ವಚನಗಳ ಭಯವಿದೆ. ಶರಣೆಯರ ವಚನಗಳ ಬಗ್ಗೆ ಮಾತನಾಡುವಾಗ ಅವರ ವಚನಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೀವಾ? ಅಕ್ಕ ಮಹಾದೇವಿ, ನೀಲಮ್ಮ ಅವರು ಸಮಾಜದಲ್ಲಿ ಮಹಿಳೆಯರನ್ನ ಗೌರವದಿಂದ ಕಾಣಬೇಕು ಎನ್ನುವ ಕನಸು ಅವರದ್ದಾಗಿದೆ. ಅವರ ಬದುಕಿನಲ್ಲಿ ಸಾಕಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿದರು. ಆದರೆ ಅವರು ಮಹಿಳೆಯರಿಗೆ ಸಮಾಜದಲ್ಲಿ ಗಂಡಿನಷ್ಟೇ ಸಮಾನವಾಗಿರಬೇಕು ಎನ್ನುವ ಆಶಯವಾಗಿತ್ತು ಎಂದರು. ಮಹಿಳೆಯರು ಸಂಸಾರ, ದಾಂಪತ್ಯ, ಕುಟುಂಬಕ್ಕಾಗಿ ಎಲ್ಲವನ್ನ ದಾರಿ ಎರೆಯುತ್ತಿದ್ದು, ಆದರೆ ಅವರಿಗೆ ಸಿಗಬೇಕಾದ ಗೌರವ ಇಂದು ಸಿಗುತ್ತಿಲ್ಲ. ಮಹಿಳೆಯರು ಗಂಡಸರ ವಿರೋಧಿ ಅಲ್ಲ, ಆದರೆ ಮಹಿಳೆಯರನ್ನು ತಮ್ಮಿಷ್ಟದಂತೆ ಸಮಾಜ ನಡೆಸಿಕೊಳ್ಳುವುದು ಮಹಿಳಾ ವಿರೋಧಿಯಾಗಿದೆ. ಮಹಿಳೆಯರು ಮೇಲೆ ಸಾಕಷ್ಟು ಹಲ್ಲೆ, ಕೊಲೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಶೋಷಣೆ ಮಾಡುತ್ತಿದ್ದೇವೆ. ಸರ್ಕಾರ ನಿರ್ಭಯ ಕಾನೂನು ತಂದಿದೆ ಎಂದು ಹೇಳುತ್ತಿದೆ, ಆದರೆ ವ್ಯವಸ್ಥೆ ಮಾತ್ರ ಹಾಗೇ ಇದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಮಹಿಳೆಯರಿಗೆ ದೊರಕುವ ಗೌರವ ಸಿಗುವಂತಾಗಬೇಕಾಗಿದೆ. ಇದು ನಮ್ಮ ಕದಳಿ ವೇದಿಕೆ ಉದ್ದೇಶವಾಗಿದೆ ಎಂದರು. ರಾಜ್ಯೋದ್ಯಮದ ಒಂದು ಹಿನ್ನೆಲೆ ಏನದಲ್ಲ, ಆ ರಾಜ್ಯದ ಹಿನ್ನೆಲೆಯನ್ನ ನಾನು ಪ್ರಸ್ತಾವನೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಇದೀಗ ನಿಮ್ಮೆಲ್ಲರ ಕೈಗಳಿಗೆ ಸಮ್ಮೇಳನಾಧ್ಯಕ್ಷರ ಭಾಷಣ ನಿಮ್ಮ ಕೈಗೆ ತಲುಪಿದೆ. ಹಾಗೆ ಓದ್ಕೊಳ್ರಿ ಎನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಮುಂದೆ ನಾನು ಏನು ಈ ಒಂದು ಕದಳಿ ಸಮಾವೇಶದ ಮುಖಾಂತರವಾಗಿ ಯಾವ ಒಂದು ಸಂದೇಶವನ್ನ ಅಥವಾ ಕದಳಿ ಸಮಾವೇಶದ ಒಂದು ಹಿನ್ನೆಲೆ ಒಳಗಡೆಗೆ ಹೇಗೆ ಮುಂದೆ ಈ ವಚನಕಾರ್ತಿಯರು ನಮಗೆ ನೀಡಿದಂತಹ ಒಂದು ಸಂದೇಶ ಏನು, ನಾವು ಈಗ ಯಾವ ಒಂದು ಪರಿಸ್ಥಿತಿ ಒಳಗಡೆಗೆ ನಮ್ಮ ಸ್ತ್ರೀಫಲ ಇದೆ, ಇನ್ನು ಮುಂದೆ ಶರಣೆಯರನ್ನೇ ಇಟ್ಟುಕೊಂಡು ನಾವು ಹೇಗೆ ಬದುಕನ್ನು ಮಾಡಬೇಕು, ಈ ಬದುಕನ್ನೇ ಈ ಜೀವನವನ್ನ ಹೇಗೆ ಎದುರಿಸಬೇಕು ಅನ್ನೋದರ ಹಿನ್ನೆಲೆ ಒಳಗಡೆಗೆ ನಾವು ಮಾತುಗಳನ್ನ ಆಡಲಿಕ್ಕೆ ನಾನು ಹೇಳಿ ಬಯಸ್ತೇವೆ. ಶೋಷಣೆಗೆ ಗುರಿಯಾಗಿ ಕೀಳರಿಮೆಯಿಂದ ಸ್ತ್ರೀ ಸಮಾಜವನ್ನ ಮೊದಲ ವಚನಕಾರ ದಾಸಿಮಯ್ಯ ಮಲೆಮಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮದುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಎಂದು ಹೇಳಿದರೆ, ಶಿವಯೋಗಿ ಸಿದ್ದರಾಮ ಶರಣರು ಹೇಳಿದ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಅಕ್ಷತೆಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳಿ ಹೆಣ್ಣನ್ನು ದೇವತೆ ಎಂದು ಗೌರವವನ್ನು ನೀಡಿದರು. ಹೀಗೆ ಅನೇಕ ವಚನಕಾರರು ಹೆಣ್ಣನ್ನು ತಾಯಿಯನ್ನು ಗೌರವಿಸಿದ್ದಾರೆ, ಅಕ್ಕನೆಯನ್ನು ಹೇಳಿ ವಾಸ್ತವ್ಯದಿಂದ ಕರೆದಿದ್ದಾರೆ, ಪತಿಯನ್ನು ಸಂಗಾತಿಯನ್ನು ಕಂಡಿದ್ದಾರೆ. ಹೆಣ್ಣಿನ ಸ್ನೇಹ ಕೇಡಿಗೆ ಮೂಲ ಎಂದು ಭಾವಿಸಿದ್ದ ಸಂದರ್ಭದಲ್ಲಿ ಬಸವಣ್ಣನವರು ಕನ್ಯೆಯ ಸ್ನೇಹ ಕೇಡಿಗೆ ಕಾರಣವಾದರೆ ಕೂಡಲ ಸಂಗಮ ದೇವರನ್ನು ಕಾಣುವ ಸಾಧನವೆಂದು ಸ್ಪಷ್ಟಪಡಿಸಿದ್ದಾರೆ. ಎಂಬತ್ತಾಗಿ ನಿಮ್ಮವೇ ನೀರು ನೆರಳು ಎಂಬತ್ತ ಗಂಟೆಯಲ್ಲಿ ಬಾಣತವ ಮಾಡುವಳು ಎಂದು ಅಭಿಮಾನದಿಂದ ನುಡಿಯುತ್ತಾರೆ. ಹೆಣ್ಣು ಮಾಡುವ ಕೆಲಸವನ್ನು ಗೌರವಿಸುವ ಮೂಲಕ ಆಕೆಯಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ. ಹೀಗೆ ಮಹಿಳೆಯನ್ನ ಗೌರವವನ್ನು ಕಂಡದ್ದು ಸಮಾನವೇ. ಇದೇ ವೇಳೆ ಸಮ್ಮೇಳನಾಧ್ಯಕ್ಷ ಶರಣ ಚಿಂತಕಿ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ ಮಾತನಾಡಿದರು. ಸಮ್ಮೇಳನದ ಮುಂಚಿತವಾಗಿ ಬೆಳಗ್ಗೆ ಧ್ವಜಾರೋಹಣ ನೆರವೇರಿಸಲಾಯಿತು. ನಂತರ ಬಸವೇಶ್ವರ ವೃತ್ತದಲ್ಲಿ ಸಮ್ಮೇಳನ ಸರ್ವಾಧ್ಯಕ್ಷರ ಮೆರವಣಿಗೆ ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿ ಸಂತೋಷ್ ರಾಣಿ ಅವರು ಚಾಲನೆ ನೀಡಿದರು. ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಆರಂಭವಾಗಿ ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲದಿಂದ ರಂಗಮಂದಿರ ತಲುಪಿತು. ನಾವು ವಚನಗಳ ಬಗ್ಗೆ ಅಕ್ಕ ಇರ್ಬೋದು, ಬಸವಣ್ಣ ಇರ್ಬೋದು, ಅಲ್ಲಮ್ಮ ಇರ್ಬೋದು, ಇರ್ಬೋದು, ಅವ್ರು ಮಾಡಿದಂತಹ ಆಸಾಧನೆ ಜ್ಞಾಪಕಗಳು ಅವೆಲ್ಲ ಲಾಭ ಭವಿಷ್ಯಕ್ಕೆ ಅನ್ನೋದೆಲ್ಲ ಕೊಚ್ಚಿ ಎಳಿಸ್ತೀವಿ ನಾವು ಎಲ್ಲ ಸರಿ.
ಅದು ನಮ್ಮ ಹೆಮ್ಮೆ, ಅದು ನಮ್ಮ ಪ್ರೀತಿ. ಆದರೆ ನಾವು ಅದನ್ನು ಗೆದ್ದಿದ್ದೀವ, ಸೋತಿದ್ದೀವ? ಯಾವ ನಿಜವಾದ ಉದ್ದೇಶದ ಸಲುವಾಗಿ ನಾವು ತನುಮನ ಧನ ಅನ್ನೋದನ್ನು ಒಂದು ಕ್ಲೀಶ ಮಾಡ್ಕೊಂಡಿದ್ದೀವಲ್ಲ, ಆ ಕ್ಲೀಶ ಇಲ್ಲದೆ ಅಂಥ ಪ್ರಾಮಾಣಿಕತೆಯಲ್ಲಿ ನಡೆ ಮತ್ತು ನುಡಿ ಅಂತ ಹೇಳಿದ್ರಲ್ಲ, ಆ ಎರಡೂ ಬೇರೆ ಬೇರೆ ಆಗದ ನೆಲೆಯಲ್ಲಿ ಆ ಶರಣರು ತಮ್ಮ ಬದುಕನ್ನು ನಡೆಸಿದ್ರು, ತಮ್ಮ ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಇಷ್ಟೆಲ್ಲ ಆದಮೇಲೆ ನಾವು ಅವ್ರ ಬಗೆಗೆ ಬರೀ ಮಾತಾಡ್ತಿದ್ದೀವ ಅಂತ ನನಗೊಂದು ಅನುಮಾನಗಳು. ಮತ್ತು ಇತ್ತೀಚಿನ ದಿನಗಳಲ್ಲಿ ನನಗೆ ವಚನಗಳ ಬಗ್ಗೆ ಒಂದು ಭಯ ಬೇರೆ ಗೊತ್ತಿದೆ. ಭಯ ಯಾಕೆ ಅಂದರೆ ಅದು ನಮ್ಮನ್ನು ಹೆಂಗೆ ಕಾಡುತ್ತೆ, ಚುಚ್ಚುತ್ತೆ ಅಂತಂದರೆ ಈಗಿಂದ ತಿಂಗಳಿಗೆ ಮಾತಾಡ್ತಿದ್ಯಲ್ಲ, ನಿನ್ನ ಕತೆ ಏನು ಮಾಡಾಯ್ತು ಅಂತ ಕೇಳುತ್ತಲ್ಲ ನಮ್ಮನ್ನ, ಅಲ್ವಾ? ಇಲ್ಲಿ ಕದಳಿ ಅನ್ನೋದು ಒಂದು ಅಂಗಸಂಸ್ಥೆ ಎಲ್ಲ ನಾವು ಮಾತನಾಡ್ತಾ ಇದ್ದೀವಿ. ಅಂದರೆ ಇದು ಶರಣ ಸಾಹಿತ್ಯ ಪರಿಷತ್ತು ಅದ್ರ ಜೊತೆನಲ್ಲಿದೆ ಅಂತ, ಅದ್ರ ಜೊತೆನಲ್ಲೇ ಇರಬೇಕು ಅನ್ನೋದು, ಅದ್ರ ಬಗ್ಗೆನೂ ಏನೂ ತಕರಾರಿಲ್ಲ. ಗಂಡು ಮತ್ತು ಹೆಣ್ಣು ಒಬ್ಬರಿಂದ ಇನ್ನೊಬ್ಬರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೊನೆಗೂ ಈ ವ್ಯವಸ್ಥೆ ಹೆಣ್ಣನ್ನು ತನ್ನ ಹೆಣ್ಣು ಬೇಕು ಅಂತ ಬಳಸ್ಕೊಳ್ಳೋದ್ರಲ್ಲಿ ಎಷ್ಟು ಚೆನ್ನಾಗಿ ಗೆದ್ಬಿಡುತ್ತಲ್ಲ, ಎಷ್ಟು ಚೆನ್ನಾಗಿ ಗೆದ್ದಿರುತ್ತೆ ಅಂದರೆ ಈ ಸಮ್ಮೇಳನ ಮಾಡಲಿ, ಒಂದು ಕಾರ್ಯಕ್ರಮ ಮಾಡಲಿ, ಏನೇ ಮಾಡಲಿ, ಮಾಡೋ ಹೊತ್ತಿನಲ್ಲಿ ನಾವು ಹೇಳ್ತಾ ಇದ್ದೀವಲ್ಲ, 10 ಜನ ಇದ್ದಾರೆ ಅವ್ರ ವಿಚಾರ ಸಂಖ್ಯೆಗಳು, ಒಂದು 3 ಜನ ಕೊಟ್ಬಿಡೋಲ್ಲ ಹೆಣ್ಮಕ್ಳಿಗೆ. ಸುಮ್ಮನೆ ಗೋಡೆ ಬೇಡ ಮಾಡಿ ಏನಾದ್ರು ಒಬ್ಬರು ಜಗಳ ಯಾಕೆ ಬೇಕಾಗಲ್ಲ, ಒಂದು 3 ಜನ ಕೊಟ್ಬಿಟ್ಟು ಒಂದು 30% ಕೊಟ್ಬಿಟ್ರೆ ನಮಗೂ ನಂಬಿ ಅವ್ರಿಗೂ ನಂಬಿ. ನಾವು ಕೇಳ್ತಾ ಇರೋದು, ಬಯಸ್ತಾ ಇರೋದು ಯಾವ ಅಕ್ಕನನ್ನು ನಮ್ಮ ಮಾದರಿ, ನಮ್ಮ ದಾರಿಯನ್ನು ತಿಳ್ಕೊಂಡಿದ್ದೀವೋ ಅವರ ನಡೆದ ದಾರಿ ಯಾಗಿದ್ದ. ದೀನ ನಾನು ದಾನಿ ನೀನು ಅನ್ನುವ ಹಾಗೆ ಗಂಡು ಹೆಣ್ಣಿನ ಸಂಬಂಧ ಇನ್ನೂ ಇರಬೇಕು. ಅವ್ರು ಕೊಟ್ಟು ನಾವು ಪಡ್ಕೋಬೇಕಾ ಅಥವಾ ಅವ್ರು ಕೊಡಬೇಕು, ನಾವು ಅದನ್ನು ತಗೊಳ್ಬೇಕು ಅನ್ನೋದಕ್ಕೆ ಕೊಡೋದಕ್ಕೆ ಅವ್ರ್ಯಾರ ಪಡ್ಕೊಳ್ಳೋದಕ್ಕೆ ನಾನು ಇಂಥ 3 ಪ್ರಶ್ನೆಗಳೆಲ್ಲ ನಾವು ಹೆಣ್ಮಕ್ಳು ಈಗಾದರೂ ಸರಿಯಾದ ರೀತಿಯಲ್ಲಿ ಹಾಕೊಳ್ಬೇಕಲ್ಲ. ಯಾಕೆ ಸರಿಯಾದ ರೀತಿಯಲ್ಲಿ ಅನ್ನುವ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಆತ್ಮವಂಚನೆಯಲ್ಲಿ ನಮ್ಮ ಲೋಕವನ್ನು ಮೀರಿಸಿದವರು ಇದ್ದಾರೆ. ನಮ್ಮ ಮನುಷ್ಯನನ್ನು ಮೀರಿಸಿದಂಥ ಆತ್ಮವಂಚಕರು ಯಾರೂ ಇಲ್ಲ. ನಮಗೆಲ್ಲ ಏನು ಅನ್ಸುತ್ತೆ, ಇವತ್ತು ನಮ್ಮ ಒಂದು ಪ್ರಭುತ್ವ ಏನು ಹೇಳುತ್ತೆ ಅಂದರೆ, ನೋಡ್ರಿ ನಾವು ವಿದ್ಯಾಭ್ಯಾಸ ಕೊಟ್ಟಿದ್ದೀವಲ್ಲ, ಉದ್ಯೋಗ ಇದೆ ಅಲ್ಲ. ಈ ಸಂದರ್ಭದಲ್ಲಿ ಕದಳಿ ವೇದಿಕೆ ರಾಜ್ಯ ಸಂಚಾಲಕಿ ಸುಶೀಲ್ ಸೋಮಶೇಖರ್, ಕದಳಿ ವೇದಿಕೆ ಜಿಲ್ಲಾಧ್ಯಕ್ಷ ಲಲಿತಾ ಬಸನಗೌಡ, HB ಹಂಪಣ್ಣ, ನಾಗರಾಜ್ ಮಸ್ಕಿ, ದಾನಮ್ಮ ಸುಭಾಷ್ ಚಂದ್ರ, ಸುಮಂಗಲ ಸಕ್ರಿ, ಸದನಮ್ಮ ಗುಂಡಪ್ಪ, ಸುಮಂಗಲ ಸೂಗುರಯ್ಯ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ವಾರ್ಡ್ ನಂಬರ್ 17ರಲ್ಲಿ SIR ಕುರಿತು ವಿಶೇಷ ಸಭೆಯನ್ನ ಇ ಶಶಿರಾಜ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರ ನಿವಾಸದಲ್ಲಿ ಆಯೋಜಿಸಲಾಯಿತು. ದಿನಾಂಕ 19/6/2026ರಂದು ವಾರ್ಡ್ ನಂಬರ್ 17ರಲ್ಲಿ SIR ಕುರಿತು ವಿಶೇಷ ಸಭೆಯನ್ನ ಇ ಶಶಿರಾಜ್ ಮಾಜಿ ನಗರ ಪಾಲಿಕೆ ಸದಸ್ಯರ ನಿವಾಸದಲ್ಲಿ ಆಯೋಜಿಸಲಾಯಿತು. ಈ ಸಭೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರ ಆದೇಶದಂತೆ ಉಸ್ತುವಾರಿಗಳಾದ ಶ್ರೀ ಶಂಕರ್ ರೆಡ್ಡಿ ಹಾಗೂ ನಗರ ಅಧ್ಯಕ್ಷರಾದ ಶ್ರೀ ಉಟ್ಕೂರ್ ರಾಘವೇಂದ್ರ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಯಿತು. ನಗರದಲ್ಲಿ ಬಿಜೆಪಿ ನಗರ ಘಟಕದ ವತಿಯಿಂದ ಸನ್ಮಾನ್ಯ ಜನಪ್ರಿಯ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಮಾರ್ಗದರ್ಶನದಂತೆ ಉಟ್ಕೂರ್ ರಾಘವೇಂದ್ರ ನಗರಾಧ್ಯಕ್ಷ ನೇತೃತ್ವದಲ್ಲಿ ಪ್ರತಿ ವಾರ್ಡ್ ಮತ್ತು ನಮ್ಮ BLO2 ಮೌನೇಶ್ ಅವರು BLO1 ಆದಮೇಲೆ ಅವರು ಪ್ರತಿ ವಾರ್ಡಿಗೂ ಭೇಟಿ ನೀಡಿ ನಮ್ಮ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸಾಂಬಾಳ್ ಆಗಿರ್ಬೋದು, ಪ್ರದೀಪ್ ಸಾಂಬಾಳ್ನವ್ರು ಆಗಿರ್ಬೋದು, ಮತ್ತು ನಮ್ಮ ಮೌನೇಶ್, ಆಮೇಲೆ ಮಹಿಳಾ ನಗರ ಘಟಕದ ಅಧ್ಯಕ್ಷನ ಅಶ್ವಿನ್ ಮೇಡಮ್ ಅವರು ಎಲ್ಲರೂ ಇವತ್ತು ಪ್ರತಿ ವಾರ್ಡಲ್ಲಿ ಭೇಟಿ ಕೊಟ್ಟು ಇವತ್ತು ನಮ್ಮ ವಾರ್ಡ್ ಭೇಟಿ ಇತ್ತು. ನಮ್ಮ ವಾರ್ಡ್ ಭೇಟಿಯಲ್ಲಿ ಏನು ಇವತ್ತು SIR ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆ ಯಾವ ರೀತಿ ಮಾಡಬೇಕು ಹಾಗೂ ಯಾವ ರೀತಿ ಎಲ್ಲ BLAಗಳು ನಮ್ಮ BLA2 ಮತ್ತು ಬೂತ್ ಅಧ್ಯಕ್ಷರು ಮತ್ತು ಟೋಲಿ ಒಂದು ಕಮಿಟಿ ಮಾಡಿದ್ದೇವೆ. ಪ್ರತಿ ಒಂದು ಬೂತಿಗೆ ಒಂದು ಕಮಿಟಿ ಮಾಡಿದ್ವಿ. ಸುಮಾರು 4 ಬೂತ್ಗಳು ನಮ್ಮ ವಾರ್ಡಿಗೆ ಬರ್ತಾವೆ. ಆ 4 ಬೂತು ಎಲ್ಲ ಕಮಿಟಿಯವ್ರ ಜೊತೆಗೆಲ್ಲ ಸಂಪರ್ಕ ಮಾಡಿ ಅದೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಯಾವ ರೀತಿ ಮಾಡಬೇಕು, ನಮ್ಮ ಮತದಾರ ಎಲ್ಲರಿದ್ದರು ಯಾವ ರೀತಿ ಉಳಿಸ್ಬೇಕು, ಮತ್ತು ಸತ್ತಂಥವ್ರು ಊರುಬಿಟ್ಟಂಥವ್ರು ಯಾವ ಮತವನ್ನು ಡಿಲೀಟ್ ಮಾಡ್ಬೇಕಂತ ಎಲ್ಲ ರೀತಿ ಅವರು ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅದೇ ರೀತಿ ಅವ್ರ ಮೇಲೆ ನಮ್ಮ ಒಂದು ಟೀಮ್ ಇವತ್ತು ನಮ್ಮ ಹಿರಿಯರ ಅಂತ ಆಗಿರ್ಬೋದು, ಕೋಲಾರ ವೆಂಕಟೇಶಣ್ಣ, ನಮ್ಮ ಆನಂದಣ್ಣ, ನಮ್ಮ ಸಂಗೀರಣ್ಣ, ಪಲ್ವಲ್ ನಾಗರಾಜಣ್ಣ ಅವರು
ಅವರಲ್ಲಿ ಹಿರಿಯರ ಮಾರ್ಗದರ್ಶನ ಮಾಡಿ ನಾವೇನಾದ್ರು ದಾರಿ ತಪ್ಪಿದಲ್ಲಿ ಅವ್ರು ಯಾವ ರೀತಿ ಮಾಡಿ ಅವ್ರು ಮಾರ್ಗದರ್ಶನ ಮಾಡ್ತಾರೆ. ಒಟ್ಟು ಎಲ್ಲರೂ ಒಗ್ಗಟ್ಟಾಗಿ ಒಂದು SIR ಅನ್ನೋ ಒಂದು ಒಳ್ಳೆ ರೀತಿಯಲ್ಲಿ ನಡೆಸಿಕೊಳ್ಳೋ ರೀತಿಯಲ್ಲಿ ನಾವು ವಾರ್ಡ್ ನಂಬರ್ 17 ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಮುಂದಿನ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷ SIRನಲ್ಲಿ ಭಾಳ ರಾಯಚೂರು ನಗರದಲ್ಲಿ ವಿಶೇಷವಾಗಿ ಎಷ್ಟು ಜನ ಮತದಾರರನ್ನು ಉಳಿಸಬೇಕು, ಬೇರೆಯವ್ರ ಮತದಾರರನ್ನು ಉಳಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮ್ಮ ಎಲ್ಲ BJP ಕಾರ್ಯಕರ್ತರು ಮುಖಂಡರು ನಮಗೆ ಭಾಳ ಬೆಂಬಲ ನೀಡುತ್ತಿದ್ದಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಅವ್ರಿಗೆ ಧನ್ಯವಾದ ತಿಳಿಸ್ತೇನೆ. ನಮಸ್ಕಾರ. ನನ್ನ ಹೆಸರು ಈ ಶಶಿರಾಜ್ ಅಂತ. ನಾನು ವಾರ್ಡ್ ನಂಬರ್ 17 ನಿಕಟಪುರ ಮಹಾನಗರ ಪಾಲಿಕೆ ಸದಸ್ಯನ ಕೆಲಸ ಮಾಡಿದ್ದೇನೆ. ಮುಂದಿನ ದಿನಗಳವರೆಗೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲು ಉತ್ಸುಕನಾಗಿದೆ. ಅವರು ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಅಂತ ಆದ್ರಲ್ಲ, ಅವ್ರು ಆದ್ರೂ ಅವ್ರಿಗೆ ವ್ಯಕ್ತಿಗೆ ಅಲ್ಲ, ಅವ್ರ ಸ್ಥಾನಮಾನಕ್ಕೆ ಗೌರವ ಪಟ್ಟರು. ನಾನು ಪ್ರಧಾನಮಂತ್ರಿ ಆದ್ರೂ ಪರವಾಗಿಲ್ಲ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮೊದಲು ಅವರು ನಮ್ಗೆ ಅಧ್ಯಕ್ಷರು, ಅವ್ರ ಮಾತು ನಾವು ಕೇಳಬೇಕಂತೇಳಿ ಅವರೇ ಒಂದು ಪ್ರಧಾನಮಂತ್ರಿ ಆದವರೇ ಈ ಮಾತನ್ನ ಹೇಳಿದ್ರ. ಈಗ ನಾವು ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಈಗ ನಮ್ಮ ಏರಿಯಾದಾಗ ನಿಮ್ಮನ್ನೇನು ಕೊಟ್ಟರ BLA2 ಆಗಿ ಈಗ ನಿಮ್ಮ BLA2 ಕೆಲಸ ಕರೆಕ್ಟ್ ಪರ್ಫೆಕ್ಟ್ ಆಗಿ ಮಾಡಿದ್ರೆ ನಾಳೆ ನಿಮ್ಮಲ್ಲಿ ಮತ್ತೆ ಫ್ರೆಷರ್ ನಿಂದಿರ್ಬೋದು, ಅಥವಾ ರಿಸರ್ವೇಶನ್ ಏನಾದ್ರು ಚೇಂಜ್ ಆಗಿ ನಿಮ್ಮಲ್ಲೇ ಯಾರನ್ನ BLA2 ನಿಂದಿರ್ಬೋದು. ಎಲೆಕ್ಷನ್ಗೆ ನಿಮಗೆ ಅನುಕೂಲ ಆಗ್ತದೆ, ಬೇರೆ ಯಾರಿಗಲ್ಲ. ನಾಳೆ MLAನು BLA2 ಕೆಲಸ ಯಾರು ಮಾಡಿರ್ತಾರಂತಂದ್ರೆ ಅವಾಗ ನಾಳೆ ಕೌನ್ಸಿಲರ್ ಎಲೆಕ್ಷನ್ ಇರಲಿ, MLA ಎಲೆಕ್ಷನ್ ಇರಲಿ, MP ಎಲೆಕ್ಷನ್ ಇರಲಿ, ಅವಾಗ ಯಾರನ್ನ ಕೇಳಲ್ಲ. BLA2 ಕೆಲಸ ಯಾರು ಮಾಡ್ಯಾರ ಅವ್ರ ಮೊದಲು ಕರ್ಕೊಂಬರ್ರಿ. ಯಾಕಂದ್ರೆ ನೀವು ಮನೆ ಮನೆ ಅಡ್ಡಾಡಿರ್ತೀರಿ, ಮನೆ ಪರಿಚಯ ನಿಮ್ಗಾಗಿರ್ತದ. ಯಾವ ಮನೆಗೆ ಎಷ್ಟು ವೋಟ್ಸ್ ಅವ, ಯಾವ ಮನೆಗೆ ಯಾರ್ಯಾರ ಯಜಮಾನರು ಅಂತೇಳಿ ಎಲ್ಲ ಡೀಟೇಲ್ಸ್ ನೀವು ಒಂದು ತಿಂಗಳ ತಿರುಗಾಡಿ ತಗೊಂಡಿರ್ತೀರಿ. ಅವಾಗ ನಿಮ್ದು ಎಷ್ಟು ಪ್ರಾಮುಖ್ಯತೆ ಅಂತ ಅವತ್ತು ನಿಮ್ಗೆ ಗೊತ್ತಾಗ್ತದ. ಇವತ್ತು ಗೊತ್ತಾಗಿಲ್ಲ ಅಂದ್ರೆ ನಾಳೆ ನಿಮ್ಗೆ ಎಲೆಕ್ಷನ್ ಟೈಮ್ದಾಗ ಕಂಪಲ್ಸರಿ ಕೇಳ್ತಾರ. ಕಂಪಲ್ಸರಿ ಕೇಳ್ಕೊಂಡು ನಿಮ್ಮನ್ನ ಪಕ್ಕದಲ್ಲಿ ಇಟ್ಕೊಂಡೇ ಎಲೆಕ್ಷನ್ ಮಾಡ್ಬೇಕು ಅವ್ರು. ಯಾಕಂದ್ರೆ ಆ ಒಂದು ಶಕ್ತಿ ನಿಮ್ಮಲ್ಲಿ ಇರ್ತದ. ಆ ಒಂದು ಶಕ್ತಿಯನ್ನ ಪ್ರೇರೇಪಿಸೋದು, ಆ ಒಂದು ಶಕ್ತಿಯನ್ನು ಕೊಡೋದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಬಿಟ್ರೆ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ. ಇದನ್ನ ನಾನು ಒಂದು SC ಮಾದಿಗ ಆದ್ರೂ ನನ್ನ ಈ ಒಂದು ಸ್ಥಾನಮಾನದಲ್ಲಿ ಇಟ್ಟರೆ ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಚಿರಋಣಿ, ನನ್ನ ಸಾಯತನ ಮರಲ್ಲ. ಆ ಒಂದು ಕಾರ್ಯಕರ್ತರಿಗೆ ಹುಮ್ಮಸ್ಸು, ಆ ಕಾರ್ಯಕರ್ತರಿಗೆ ಸಾಲ್ವ್ ಮಾಡೋದು. ಏನಾಗಿರ್ತಾವ ವಯಸ್ಸಾದವರಿಗೆ ಮುಸ್ಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಏರಿಯಾಗಳು ಹೆಂಗದಂದ್ರೆ ಎಲ್ಲ ಮಕ್ಕಳು ಫಾರಿನ್ನು ಇಲ್ಲ ಬೆಂಗಳೂರು, ವಯಸ್ಸಾದವ್ರು ಮಾತ್ರ ನಮ್ಮ ಏರಿಯಾ. ಸೊ ಅಂಥವ್ರಿಗೆ ಈ ಸಮಯದೊಳಗೆ ನಾವು ಸಹಾಯ ಮಾಡಿದರೆ ಅವರು ಮಕ್ಕಳು ಸಹಿತ ನೆನೆಸ್ತಾರ, ಆ ಮುದುಕು ಸಹಿತ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಅದು ಬಹಳ ಮುಖ್ಯ. ಎದಕ್ಕೆ ಏನೂ ಇಲ್ಲ, ಒಬ್ಬರಿಗೆ ಸಹಾಯ ಮಾಡೋದೇ ಇದು ಕೆಲಸ. ಮತದಾನ ಅಂದರೆ ದೇವ್ರ ಸೇವೆ ಮಾಡಿದಂಗೆ. ಅವರೊಂದು ಮತದಾನ ಮಾಡಿದ್ರೆ ದೇವರಿಗೆ ಒಂದು ನಿಮಗೊಂದು ಆಶೀರ್ವಾದ ಮಾಡಿದಂಗೆ ಅವರು. ಅದು ನಮ್ಮ ಪಕ್ಷದ ಕೆಲಸ. ಅದಕ್ಕೆ ದಯವಿಟ್ಟು BLA2ನೇ ಒಬ್ಬರು ಮಾಡ್ಬೇಕಂತಲ್ಲ, ಬೂತ್ ಅಧ್ಯಕ್ಷರು ಸೇರ್ಕೋಬೇಕು, ಜೊತೆಗೆ ಇನ್ನೊಂದು 5 ಜನ ಸೇರಿಸಬೇಕು. 250 ಮನೆನ ಡಿವೈಡ್ ಮಾಡ್ಕೊಂಡು ಎಷ್ಟು ಸಿಂಪಲ್ ಆಗಿ ಆಗ್ತದೆ ಅಷ್ಟು ಸಿಂಪಲ್. ಆಗ್ಲಾರ್ದಿನ ಯಾಕಾಗಿಲ್ಲ ಅಂತ ನಿಮ್ಮ ಹತ್ತಿರ ಒಂದು ನೋಡಿರಲಿಲ್ಲ. ಏನಾದರೂ ಸೂಚನೆ ಬಂದರೆ ಫಸ್ಟ್ ಪ್ರೋಗ್ರಾಮ್ ಮುಗಿಯೋದೇ 17ನೇ ವಾರ್ಡ್. ಟೀಮ್ ಮಾಡೋದಿರಲಿ, ಕಾರ್ಯಕ್ರಮ ಮಾಡೋದಿರಲಿ, ಯಾವುದೇ ವಿಷಯಕ್ಕೆ ಇಂಥದೊಂದು ಕಾರ್ಯಕ್ರಮ ಮಾಡ್ಬೇಕಂತ ಮೆಸೇಜ್ ಹಾಕ್ತೀವಿ. ಮರುದಿವಸ ಅದ್ರದ್ದು ಕಾರ್ಯಕ್ರಮ ಪಟ್ಟಿ ಮಾಡಿ ಎಲ್ಲ ಮುಗಿದದ, ಇಂತಿಂತ ಹೇಳೋದು ಹಿಂಗಾಗವ, ಅದ್ರ ಬಗ್ಗೆ ನಮ್ಗೆ ವರದಿ ಒಪ್ಪಿಸ್ಕೊಡ್ತೀವಿ. ನಾನು ಇದ್ರ ಬಗ್ಗೆನೂ ನಾವು ಮುನ್ಸಿಪಾಲ್ಟಿಗೆ ಒಂದು ತಿಂಗಳಲ್ಲಿ ಇಬ್ಬರು ಡಿಸ್ಕಷನ್ ಮಾಡಿದ್ವಿ, ಎಲ್ಲೆಲ್ಲಿ ಏನೇನು ನಡೆದದ, ಎಕ್ಕಡಿಲ್ಲ. ಇನ್ನು ಉಲ್ಟಾ ನನಗೆ ಹಣ ಹಿಂಗೆಲ್ಲ ಹಿಂಗೆ ಚೇಂಜ್ ಮಾಡ್ಕೋಬೇಕು. ನಾನು ಆ ಒಂದು ನಾಲೆಜ್ ಅದನ್ನು ಎಲ್ಲರೂ ಈಗ ಈ ವಿಷಯ ತಿಳ್ಕೊಂಡ್ರೆ ಮುಂದೆ ಲೀಡರ್ ಆಗೋದು. ಸುಮ್ಮನೆ ಲೀಡರ್ ಅಂತಂದ್ರೆ ಮನೆ ಕೂತು ಲೀಡರ್ ಆಗ್ತಿರಲ್ಲ, ಅದು ಉಪಯೋಗ ಆಗೋದಿಲ್ಲ. ಸೊ ಜನರೊತ್ತಿಗೆ ಹೋಗಿ ಅವ್ರ ಅನುಭವನ ತೊಗೊಂಡಾಗೆ ನಾವೊಂದು ಬೆಳೆಯುವಂಥ ಕೆಲಸ. ಅದಕ್ಕೆ ದಯವಿಟ್ಟು ನಾನು BLA2 ಅಂತ
ಶ್ರೀ ಜೆ ಎಂ ಮೌನೇಶ್, ಪ್ರದೀಪ್ ಸಾನ್ಬಾಳ, ಪಲಗುಲ್ ನಾಗರಾಜ್, ನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಅಶ್ವಿನಿ ಮೇಡಂ, ಬಿಜೆಪಿ ಹಿರಿಯ ಮುಖಂಡರಾದ ಶಶಿರಾಜ್ ಮಸ್ಕಿ, ಆನಂದ್, ಕೋಲಾರ್ ವೆಂಕಟೇಶ್, ಕೃಷ್ಣಾರೆಡ್ಡಿ, ಸಣ್ಣ ಈರಣ್ಣ, ಅಶೋಕ್ ಕಾಂಬ್ಳೆ ಮತ್ತು ವಾರ್ಡ್ ನಂಬರ್ 17ರಲ್ಲಿ ಬರುವ ಎಲ್ಲಾ ಬೂತ್ಗಳ ಅಧ್ಯಕ್ಷರುಗಳು ಹಾಗೂ BLA 2 ರವರ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮುನ್ನೂರು ಕಾಪು ಸಮಾಜದಿಂದ ಕಳೆದ 25 ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿರುವ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಮುಂದೂಡಲಾಗಿದೆ ಎಂದು ಮುನ್ನೂರು ಕಾಪು ಸಮಾಜದ ಕಾರ್ಯಾಧ್ಯಕ್ಷ ಉಟ್ಕೂರು ಕೃಷ್ಣಮೂರ್ತಿ ಹೇಳಿದರು. ಮುನ್ನೂರು ಕಾಪು ಸಮಾಜದಿಂದ ಕಳೆದ 25 ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿರುವ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಮುಂದೂಡಲಾಗಿದೆ ಎಂದು ಮುನ್ನೂರು ಕಾಪು ಸಮಾಜದ ಕಾರ್ಯಾಧ್ಯಕ್ಷ ಉಟ್ಕೂರು ಕೃಷ್ಣಮೂರ್ತಿ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮುಂಗಾರು ಸಾಂಸ್ಕೃತಿಕ ಹಬ್ಬದ ರೂವಾರಿಯಾಗಿರುವ ಎ ಪಾಪಾರೆಡ್ಡಿಯವರ ಧರ್ಮಪತ್ನಿ ಪಾರ್ವತಮ್ಮ ಇವರು ನಿಧನದಿಂದ ಕಾರ್ಯಕ್ರಮ ಮುಂದೂಡಲಾಗಿದೆ. ಸಮಾಜ ಸಭೆಯಲ್ಲಿ ಚರ್ಚಿಸಿ ನಿರ್ಧರಿಸಲಾಗಿದೆ. ಈ ವರ್ಷ ಆಚರಣೆ ಮಾಡದೆ ಮುಂದಿನ ದಿನಗಳಲ್ಲಿ ನಡೆಸಲು ನಿರ್ಣಯಿಸಲಾಗಿದೆ ಎಂದರು. ರಾಯಚೂರು ಹಬ್ಬವನ್ನು ಮಾಡಬೇಕಾದ್ರೆ 25 ವರ್ಷ 26ನೇ ವರ್ಷ ಪದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ನಮ್ಮ ಅಣ್ಣವರಾದಂಥ ಪಾಪರೆಡ್ಡಿ ಅವರ ಧರ್ಮಪತ್ನಿ ವಿಧಿವಶರಾಗಿದ್ದರಿಂದ ಬಹಳ ವಿಷಾದದಿಂದ ನಾವು ತಿಳಿಸಬಯಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಪಾಪರೆಡ್ಡಿ ಅವರು 3 ತಿಂಗಳವರೆಗೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕದ್ದಲ್ಲ ನಿಯಮ ಪ್ರಕಾರ. ಆದ ಕಾರಣ ಅವರಿಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವೆಲ್ಲ ಸಮಾಜದವರು ನಾವೆಲ್ಲ ಅವರಿಗೆ ನಾವೆಲ್ಲ ನಿರ್ಧಾರ ತೋಟ ಸಮಾಜದವರು ಅವರಲ್ಲಿ ಮುಂದೆ ಇಡಲಾಗಿದೆ. ಬಂಧುಗಳೆಲ್ಲ ನಾವು ವಿಚಾರ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ. ಮುಂದಿನ ಕಾರ್ಯಕ್ರಮವನ್ನು ಯಾವ ರೀತಿ ಯಾವಾಗ ಮಾಡಬೇಕೆಂಬುದು ನಾವು ಸಮಾಜ ಮುಖಂಡ ಎನ್ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಮಾಜಿ ಶಾಸಕ ಎ ಪಾಪಾರೆಡ್ಡಿಯವರ ಪತ್ನಿ ನಿಧನದಿಂದಾಗಿ ಮುಂಗಾರು ಹಬ್ಬ ಆಚರಣೆಯನ್ನು ಕೈಬಿಡಲಾಗಿದೆ. ಮುಂದಿನ ದಿನಗಳಲ್ಲಿ ಚರ್ಚಿಸಿ ನಿರ್ಧರಿಸಲಾಗುತ್ತದೆ. ಸಮಾಜದಿಂದ ಆಚರಣೆಗೆ ಸಿದ್ಧತೆಗಳು ನಡೆದಿದ್ದವು. ಆದರೆ ಕಾರ್ಯಕ್ರಮದ ರೂವಾರಿಯಾಗಿರುವ ಪಾಪಾರೆಡ್ಡಿಯವರ ಅನುಪಸ್ಥಿತಿಯಲ್ಲಿ ಆಚರಣೆ ಮಾಡಲು ಸಮಾಜ ನಿರ್ಧರಿಸಿದೆ ಎಂದರು. ಯಾಕಂದ್ರೆ ಅವರು ಕೇಂದ್ರ ಬಿಂದು, ಆಮೇಲೆ ಅವರು ರೂವಾರಿಗಳು, ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿರೋದ್ರಿಂದ ನಾವು ಕಾರ್ಯಕ್ರಮ ಮಾಡುವ ಸಮಂಜಸವಾಗಿ ತಿಳ್ಕೊಂಡು ಎಲ್ಲ ಬಂಧುಗಳು ಸಮಾಜದ ಬಂಧುಗಳಲ್ಲಿ ತೀರ್ಮಾನ ಮಾಡಿ ಈ ಒಂದು ಪತ್ರಿಕೆ ಹೇಳಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಮಾಜ ಮುಖಂಡರುಗಳಾದ ಜಿ ಪ್ರತಾಪ್ ರೆಡ್ಡಿ, ಬಂಗಿ ನರಸರೆಡ್ಡಿ, ಯು ಗೋವಿಂದ ರೆಡ್ಡಿ, ಎಸ್ ಜನಾರ್ದನ್ ರೆಡ್ಡಿ, ಮಲ್ಲೇಶಪ್ಪ, ಪುಂಡ್ಲ ರಾಜೇಂದ್ರ ರೆಡ್ಡಿ ಸೇರಿ ಅನೇಕರು ಇದ್ದರು. ಸರಳ ಸಜ್ಜನಿಕೆ ರಾಜಕಾರಣಿಯಾಗಿರುವ ಎನ್ಎಸ್ ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಅವರ ಸುದೀರ್ಘ ರಾಜಕೀಯವನ್ನ ಮನ್ನಣೆ ಮಾಡಬೇಕೆಂದು ನ್ಯಾಯವಾದಿಗಳ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಸದಸ್ಯ ಪಿ ನರಸಪ್ಪ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದಾರೆ. ಸರಳ ಸಜ್ಜನಿಕೆ ರಾಜಕಾರಣಿಯಾಗಿರುವ ಎನ್ಎಸ್ ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಅವರ ಸುದೀರ್ಘ ರಾಜಕೀಯವನ್ನ ಮನ್ನಣೆ ಮಾಡಬೇಕೆಂದು ನ್ಯಾಯವಾದಿಗಳ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಸದಸ್ಯ ಪಿ ನರಸಪ್ಪ ಮನವಿ ಮಾಡಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಮಾರು ವರ್ಷಗಳಿಂದ ಪಕ್ಷ ಸಂಘಟಿಸುವ ಜೊತೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಒತ್ತು ನೀಡಿ ಕೆಲಸ ಮಾಡಿದ್ದಾರೆ. ಸಣ್ಣ ನೀರಾವರಿ ಸಚಿವರಾಗಿ 3 ವರ್ಷ ಕೆಲಸ ಮಾಡಿದ್ದ ಮತ್ತೊಮ್ಮೆ ಸಚಿವ ಸ್ಥಾನ ನೀಡುವ ಮೂಲಕ ಬಾಕಿ ಇರುವ ಕಾಮಗಾರಿ ಪೂರ್ಣಗೊಳಿಸಲು ಅವಕಾಶ ನೀಡಬೇಕು ಎಂದರು. ಹಗಲಿರುಳು ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡಿ ಕಾರ್ಯನಿರ್ವಹಿಸುವ ರಾಜಕಾರಣಿಗಳ ಅವಶ್ಯಕತೆ ಇದೆ. ಪಕ್ಷದ ನಾಯಕರು ಕ್ರಿಯಾಶೀಲರನ್ನು ಗುರುತಿಸಿ ಸಚಿವ ಸ್ಥಾನ ನೀಡಬೇಕು. ನಗರದ 80 ಫೀಟ್ ರೋಡ್ನಲ್ಲಿ ಎನ್ಎಸ್ ಬೋಸರಾಜ್ ಇವರ ಪುತ್ಥಳಿ ಸ್ಥಾಪಿಸಬೇಕು ಎಂದರು. ವಿಧಾನ ಪರಿಷತ್ ಸದಸ್ಯರಾಗಿರುವ ಎ ವಸಂತಕುಮಾರ್ ಮಾದಿಗ ಸಮಾಜದವರಲ್ಲ. ಮೂಲತಃ ಆಂಧ್ರ ಮೂಲದವರಾದ ಅವರು ಹರಿಜನವಾಡದಲ್ಲಿ ವಾಸ ಮಾಡಿ ಮಾದಿಗ ಮೀಸಲಾತಿಯನ್ನು ದುರ್ಬಳಕೆ ಮಾಡುತ್ತಿದ್ದಾರೆ. ಅಲ್ಲದೆ ಪ್ರಕರಣವೊಂದರಲ್ಲಿ ಜೆಎಂಎಫ್ಸಿ ನ್ಯಾಯಾಲಯ ಸಿಸಿ ಸಂಖ್ಯೆ 2371/1988 ಈ ಪ್ರಕರಣದಲ್ಲಿ 400 ರೂಪಾಯಿ ದಂಡ ಕಟ್ಟಿ ಬಿಡುಗಡೆಯಾಗಿದ್ದಾರೆ. 354ನೇ ಕಲಂನಲ್ಲಿ ಸಜೆಯಾದ ವ್ಯಕ್ತಿಗೆ ಚುನಾವಣೆ ಸ್ಪರ್ಧಿಸಲು ಸಹ ಅನರ್ಹರಾಗಿರುತ್ತಾರೆ. 3ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸಂತಕುಮಾರ್ ಇವರ ಶಾಲಾ ದಾಖಲಾತಿಯಲ್ಲಿ ಜಾತಿ ನಮೂದಿಸಿಲ್ಲ. ಅವರು ಕ್ರಿಶ್ಚಿಯನ್ ಸಂಪ್ರದಾಯ ಪ್ರಕಾರ ಚರ್ಚ್ನಲ್ಲಿ ಹೆಸರಿಡಲಾಗಿದೆ. ಎಡ ಮತ್ತು ಬಲಗೈ ಜಾತಿಗಳಲ್ಲಿ ವಸಂತಕುಮಾರ್ ಎಂದು ಹೆಸರಿಡುವುದಿಲ್ಲ. ಅವರ ಮನೆಯಲ್ಲಿ 14ಕ್ಕೂ ಹೆಚ್ಚು ಜನರು ಮಾದಿಗ ಜಾತಿ ಪ್ರಮಾಣ ಪಡೆದಿದ್ದಾರೆ. ಈ ಕುರಿತು ಜಾರಿ ನಿರ್ದೇಶನಾಲಯ ಸೇರಿದಂತೆ ಇತರೆ ಇಲಾಖೆಗಳಿಗೆ ದೂರು ನೀಡಿರುವುದಾಗಿ ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾಗಲು ಸಹ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ. ಅವರು ಚಿನ್ನ ಹೊಲೆಯ ದಾಸರ ಜಾತಿಗೆ ಸೇರಿದರಾಗಿದ್ದು ಮಾದಿಗರಂತೂ ಅಲ್ಲ. ಈ ಕುರಿತಂತೆ ಪ್ರತ್ಯೇಕ 4 ಪ್ರಕರಣಗಳಿವೆ. 2 ಪ್ರಕರಣದ ವಿಚಾರಣೆ ನಡೆಯುತ್ತಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಮತಾಂತರಿಗಳಿಗೆ ಪರಿಶಿಷ್ಟ ಜಾತಿಯ ಸವಲತ್ತುಗಳು ಅನ್ವಯಿಸುವುದಿಲ್ಲ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ರಾಜಕೀಯವಾಗಿ ಬೆಳೆಯುತ್ತಿರುವ ವಸಂತಕುಮಾರ್ ವಿರುದ್ಧ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡುವುದಾಗಿ ಹೇಳಿದರು. ನಿಮ್ಮ ಅನುಭವಕ್ಕೆ ವಿವೇಚನೆ ಇಟ್ಟಿದ್ದೇನೆ. ನಾನು ಬರ್ದಂಗ ನಾನು ಬರ್ದಿದ್ದೀನಿ. ಒಂದು ಹೊಸ ವಿಷಯನ ಗ್ರೀನ್ ಪಾರ್ಕ್ ಅಂತ ಏನು ರಾಯಚೂರು ಹೊರವಲಯದಲ್ಲಿ ಮಾಡಬೇಕಲ್ಲ, ಈ ಎಲ್ಲ ಸಬ್ಜೆಕ್ಟ್ನಲ್ಲಿ ಇವತ್ತು ರಾಯಚೂರೇ ಬಂದಿರ್ತಕ್ಕಂಥ ವಿಷಯದಲ್ಲಿ ಒಂದು ಪಾಯಿಂಟ್ ಇಲ್ಲ. ಅದಕ್ಕಾಗಿ ನಮ್ಮ ಕಡೆಯಿಂದ ಅದನ್ನು ಸೇರಿಸಿದೆ ಅನ್ನೋದು ಒಂದು ಟೆಕ್ನಿಕಲ್ ಪಾಯಿಂಟು. ಬಿಟ್ಟರೆ ಇನ್ನು ಎಲ್ಲ ಎನ್ ಎಸ್ ಬೋಸರಾಜ್ ಅವರು ಒಂದು ವಿಶೇಷವಾದಂಥ ವ್ಯಕ್ತಿ, ವ್ಯಕ್ತಿತ್ವವುಳ್ಳವರು. ನಾವು ಯಾವುದೇ ಕಾರಣಕ್ಕೆ ಯಾವುದೇ ಲಾಲಸಿಗಾಗಿ ಅವ್ರ ಸಲುವಾಗಿ ಇದು ಮಾಡ್ತಾ ಇಲ್ಲ. ನಿಮಗೆಲ್ಲ ವಿಷಯ ಅಂತ ನಾನು ವಿನಂತಿಸ್ತೇನೆ. ಪಟ್ಟಿ ಶ್ರೀರಾಮರು ಅಂತೇಳಿ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಲೀಡರ್ ಇದ್ದರು.
ಈಗ ಅವರು ಹೆಸರಲ್ಲಿ ವಿಶ್ವವಿದ್ಯಾಲಯ ಮಾಡಿದ್ದಾರೆ. NS ಬೋಸರಾಜ್ ಅವರ ಹೆಸರ ಮೇಲೆ ಅವ್ರ ಸಮಾಜ ಇದ್ರೆ, ಅವ್ರ ಜನಾಂಗ ಇದ್ರೆ ಇದನ್ನೆಲ್ಲ ಗಮನಿಸ್ತಿದ್ರು. ಎಲ್ಲ ಬಣ ರಾಜಕೀಯದಲ್ಲಿ ಅವ್ರು ಏನು ವ್ಯಕ್ತಿತ್ವಾಗ ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಆಗಲಿ ಮಾನ್ಯದಲ್ಲಿ ಆಗಲಿ ಅನ್ನೋದು ಜನ ಗಮನಿಸ್ತಾನೆ ಇಲ್ಲ. ಅವ್ರನ್ನ ಗಮನಿಸ್ರಿ, ಅವ್ರ ವ್ಯಕ್ತಿತ್ವವನ್ನು ಗಮನಿಸ್ರಿ, ಅವ್ರ ನಾಯಕತ್ವವನ್ನು ಗಮನಿಸ್ರಿ. ಒಬ್ಬರು MP ತಗೊಂಡು ಬಂದು ಯಾರನ್ನೂ ತಗೊಂಡು ಬಂದು ಗೆಲ್ಲಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಯಕರಿಗೆ ಯಾವುದೋ ಬಣ ರಾಜಕೀಯದಿಂದ ಯಾವುದೋ ಕಂಪ್ಲೇಂಟ್ ಕೊಟ್ಟು ಹಿನ್ನಡೆ ಆಗ್ತದೆ. ಈ ರಾಜಕಾರಣಿ ರೋಡ್ ಮಾಡಿದ್ರೆ ರೋಡ್ ರೊಕ್ಕನ ನುಂಗಿದ್ರೆ ಇವೆಲ್ಲ ಪತ್ರಿಕಾ ಪ್ರತಿನಿಧಿಗಳು ಇದನ್ನ ಬಯಲಿಗಾಗಿ ಇವನ್ ಇನ್ಕ್ಲೂಡಿಂಗ್ ಘೋಷಣಾ ಸಬ್ಜೆಕ್ಟ್ನಲ್ಲಿ ಕೂಡ ನಾವು ಇಂಥ ನಾಯಕನ ಬಿಟ್ಕೋಬಾರ್ದು. ಇಂಥ ನಾಯಕನಿಗೆ ನಾವೆಲ್ಲರೂ ನಿಮ್ಮ ಕಡೆಯಿಂದ ಸಾಧ್ಯ ಆದಂಥ ಸಹಾಯ ಸಹಕಾರವನ್ನು ಪ್ರಶ್ನವನ್ನು ನೀಡಬೇಕಂತೇಳಿ ವಿನಂತಿಸ್ಕೊಳ್ತೀನಿ. ಮತ್ತು ನನಗಿಂತಲೂ NS ಬೋಸರಾಜ್ ಬಗ್ಗೆ ನಿಮಗೆ ಎಲ್ಲ ಗೊತ್ತಿದೆ. ಅವ್ರ ಮಗ ರವಿ ಬೋಸರಾಜ್ ಒಬ್ಬ ದೊರೆ ಮಗನಾಗಿ ಒಬ್ಬ ರಾಜ್ಕುಮಾರನಾಗಿ ಬದುಕೋಗಿರ್ತದ. ಕಾಲಿನಲ್ಲಿ ನಿಂತು ಅದನ್ನು ಸ್ವಚ್ಛ ಮಾಡ್ತಾನೆ ಪಡೆಯನ. ಯಾವಾಗ ಸಿಗ್ತದೋ ಏನೋ ಟಿಕೆಟು, ಯಾವಾಗ ಬರ್ತದೋ ಅದಕ್ಕೆ ರಾಜಕೀಯ ಶಕ್ತಿ ಕೈಯಾಗ. ರೇವಂತ್ ರೆಡ್ಡಿ ಅವರು ನನಗೆ ಮುಗಿದ ಮೇಲೆ ಕೈ ಹಾಕ್ತಕ್ಕಂಥ ಮನುಷ್ಯ ಈಗ ಬರೇ ಈ ಕಾಲಿನಲ್ಲಿ ನಿಂದಿರ್ತಾನಂತಂದ್ರೆ ಅವ್ರ ಮಾನಸಿಕ ಸ್ಥಿತಿ ಹೆಂಗಿರ್ಬೋದು ಅಂತ ನಾಯಕನ ನಾವು ಮತ್ತೆ ನೋಡೋಕೆ ಸಾಧ್ಯ ಆಗ್ತದ? ಅಂತ ನಾಯಕನ ರಕ್ಷಣೆ ಮಾಡ್ಕೊಳ್ಳೋಕೆ ಜಾತಿನೇ ಬೇಕಾ? ನಾನು ಅವ್ರ ಜಾತಿ, ನಾವೊಬ್ಬ ಮಾದಿಗ ಸಮಾಜದ ಪ್ರಮುಖ ಲಾಯರ್ ಇದ್ದೀನಿ ಜಿಲ್ಲಾದಲ್ಲಿ. ಅವ್ರ ಸಲುವಾಗಿ ನಾನು ಯಾವುದೇ ಕಾರಣಕ್ಕೂ ಮುಂದೆ ನಿಂದಿರ್ತೀನಿ. ಯಾವುದೇ ಕಷ್ಟ ಬಂದರೆ, ಯಾವುದೇ ಸಂದರ್ಭಕ್ಕೆ ಅವರು ಮುಂದೆ ನಿಂತು ನಾವು ನಮ್ಮನ್ನು ದಾಟಿ ಹೋಗ್ಬೇಕು. ಯಾವುದೇ ಒಬ್ಬ ದುಷ್ಟಶಕ್ತಿಗಳು NS ಬೋಸರಾಜ್ ಅವ್ರ ಹಿಂದೆ ನಾವು ಇರ್ತೀವಿ. NS ಬೋಸರಾಜ್ ಅವ್ರ ಮನೆಯಲ್ಲಿ ನಾನು 3 ವರ್ಷ ಅವ್ರ ಮಿನಿಸ್ಟರ್ ಆದರೆ ವಸಂತ್ ಕುಮಾರ್ ಅವರು ಎಡಗೈ ಸಮಾಜದವರಲ್ಲ. ಅವ್ರ ಶಾಲಾ ದಾಖಲಾತಿಗಳಲ್ಲಿ ಅವ್ರ ಬಗ್ಗೆ ಎಡಗೈ ಸಮಾಜ ಅನ್ನೋದು ಎಲ್ಲಿ ಇಲ್ಲ. ನಾನು ರೈಟ್ ಟು ಇನ್ಫಾರ್ಮೇಷನ್ದಲ್ಲಿ ಮಾಹಿತಿ ಪಡೆಯುತ್ತಾರೆ 9 months ಆಯಿತು. ಅವರು ಶಾಲಾ ದಾಖಲೆಗಳಲ್ಲಿ 3ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೆ ಎಲ್ಲಿ ಕೂಡ ಅವರು ಜಾತಿ ನಮೂದಿಸಿಲ್ಲ. ಅವರು ಕೊಲೆಯ ಚಿನ್ನದಾಸರು. ಆದ್ದರಿಂದ ಅವರಿಗೆ ನಮ್ಮ ಮಾದಿಗ ಸಮಾಜದ ಪ್ರಾಶಸ್ತ್ಯ ನೀಡಬಾರದು. ಒಂದು ವೇಳೆ ಅವರ ಅಪ್ಪ ಮತ್ತು ವಸಂತ್ ಕುಮಾರ್ ಪಕ್ಷಕ್ಕಾಗಿ ದುಡಿದಾರ, ವಸಂತ್ ಕುಮಾರ್ ಅವರು ಪಕ್ಷಕ್ಕಾಗಿ ದುಡಿದಾರ ಅನ್ನೋದು ಭಾಳ ಮಂದಿ ಗೊತ್ತು. ಅದೇ ಓಣಿ ಮನುಷ್ಯ ವಸಂತ್ ಕುಮಾರ್. ನಾನು ಒಂದೇ ಸಲ ನಗರಸಭಾ ಸದಸ್ಯರಾದವರು. ನಾನು ಇಂಡಿಪೆಂಡೆಂಟು, ಅವ್ರು ಕಾಂಗ್ರೆಸ್ ಪಕ್ಷ. ಅವ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿರ್ತದೆ. ನನ್ನ ವಯಸ್ಸಿಗೆ ಅವರು ಸಣ್ಣವರು. ಆದರೆ ಅವರು ನಮ್ಮ ಸಮಾಜದ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಸಮಾಜ ಸ್ವಲ್ಪ ಭಯಸ್ಥರು. ಹಿಂಗಾಗಿ ಅದೇ ಅವ್ರು ಗ್ರಿಪ್ನಲ್ಲಿ ಇಟ್ಕೊಂಡು ರಾಜಕೀಯವಾಗಿ ಬೆಳೆದಿದ್ದು ಸಾಕು. ಶ್ರೀಮಂತರಾಗ್ತಿದ್ದಲ್ಲಿ ನಾವು ಏನು ಬೇಕು? ನಮ್ಮ ಸಮಾಜ ಮುಂದಕ್ಕೆ ಬರಲಿ. ಇವತ್ತು ಬಂದರೆ ನಮ್ಮ ಸಮಾಜ ಮುಂದಕ್ಕೆ, ಇವತ್ತು ಪೇಪರ್ದಲ್ಲಿ ಬಂದರೆ ಎಲ್ಲರೂ ಒಟ್ಟಾಗಿ ಆ ಥರ ನಮ್ಮ ಸಮಾಜ ಮುಂದಕ್ಕೆ ಬಂದರೆ ಅಂತ ಹಿಂದಕ್ಕೆ ಹೋಗ್ತಾರೆ. ಆತನಿಗೆ ಕನ್ವಿಕ್ಷನ್ ಆಗಿರ, ಆಲ್ರೆಡಿ ಈಸ್ ಎ ಕ್ರಿಮಿನಲ್ ಕನ್ವಿಕ್ಷನ್ ಆಗಿರ. ಅದು CC 23 ಅದು 354 ಮೊಬೈಲ್ನ ಔಟ್ರೇಜ್ ಆಫ್ ವುಮನ್ ಮಾಡೆಸ್ಟಿ ಅಂತ. ಅಂದರೆ ಹೆಣ್ಣನ್ನು ಏನು ಬಲಾತ್ಕಾರ ಮಾಡ್ತಾರ. ಆ ಥರ 6 ಮಾದೇವಿ ಅಂತ ಒಬ್ಬ ಹೆಣ್ಮಗಳನ್ನ, ಅರ್ಜುನ ಒಬ್ಬ ಹೆಣ್ಮಗಳನ್ನ 6 ಮಾದೇವಿ ಹೆಸರು. ಆಯಮ್ಮನ ಗಂಡನ ಹೆಸರು MP ರಾಜನ್. ವಸಂತ್ ಕುಮಾರ್ ಅವರ ಅಣ್ಣ ಇನ್ನೂ ಒಂದು 6 ಅವರ ಸಂಘಟನೆಗಳೆಲ್ಲ ಸೇರಿ ಆಯಮ್ಮನ ಭಕ್ತಿದ ರೋಡ್ ಮೇಲೆ ಪಾಲ್ ಕಂಪನಿ ಅದಲ್ಲ ಅಲ್ಲಿ ಓಡಿಸಿದ್ರಿಂದ ಅದು ಕ್ರಿಮಿನಲ್ ಕೇಸ್ ಆಯಿತು. ಅವಾಗ ಲಂಕೇಶ್ ಪತ್ರಿಕೆ. ಈ ಸಂದರ್ಭದಲ್ಲಿ ಪ್ರಭಾಕರ್ ವಕೀಲ್, ಹನುಮಂತ್ ನಾಯಕ್, ಸುಹಾನ್, ಶ್ರೀನಿವಾಸ್ ಕುರ್ಡಿ, ಪ್ರಭು, ವಿನೋದ್, ದುರ್ಗೇಶ್, ಮನ್ಮಥ ಏಗ್ನೂರ್ ಇದ್ದರು. ರಾಯಚೂರು ನಗರದಲ್ಲಿ ರಸ್ತೆಗಳಲ್ಲಿ ಸಸಿಗಳನ್ನು ನೆಡಲಾಗುತ್ತಿದ್ದು ವಿದ್ಯುತ್ ತಂತಿಗಳು ಇರುವುದರಿಂದ ಅಪಾಯ ಎದುರಾಗುವಂತಾಗಿದ್ದು ಕೂಡಲೇ ಹೆದ್ದಾರಿಗಳಲ್ಲಿ ಸಸಿ ನೆಡುವಾಗ ಎಚ್ಚರಿಕೆ ವಹಿಸಬೇಕೆಂದು AIMIM ನಗರ ಅಧ್ಯಕ್ಷ ಶಬ್ಬೀರ್ ಅಹಮದ್ ಹೌದರಿ ಒತ್ತಾಯಿಸಿದರು. ರಾಯಚೂರು ನಗರದಲ್ಲಿ ರಸ್ತೆಗಳಲ್ಲಿ ಸಸಿಗಳನ್ನು ನೆಡಲಾಗುತ್ತಿದ್ದು ವಿದ್ಯುತ್ ತಂತಿಗಳಿರುವುದರಿಂದ ಅಪಾಯ ಎದುರಾಗುವಂತಾಗಿದ್ದು ಕೂಡಲೇ ಹೆದ್ದಾರಿಗಳಲ್ಲಿ ಸಸಿ ನೆಡುವಾಗ ಎಚ್ಚರಿಕೆ ವಹಿಸಬೇಕು ಎಂದು AIMIM ನಗರ ಅಧ್ಯಕ್ಷ ಶಬ್ಬೀರ್ ಅಹಮದ್ ಹೌದಡಿ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅರಣ್ಯ ಇಲಾಖೆ ನಗರದ ವಿವಿಧ ರಸ್ತೆ, ಹೆದ್ದಾರಿ ರಸ್ತೆಗಳಲ್ಲಿ ಸಸಿಗಳನ್ನು ನೆಡುತ್ತಿದೆ. ಈಗಾಗಲೇ ರಸ್ತೆಗಳ ಬದಿಗಳಲ್ಲಿ ಬೆಳೆದು ನಿಂತಿವೆ. ಆದರೆ ಗಿಡಗಳಿಂದ ವಿದ್ಯುತ್ ತಂತಿಗಳ ಸುತ್ತುವರೆದ ಪರಿಣಾಮ ವಿದ್ಯುತ್ ಕಡಿತ, ಅವಘಡಗಳಿಗೆ ಕಾರಣವಾಗುತ್ತಿವೆ. ವಿದ್ಯುತ್ ತಂತಿ ಹೊರತುಪಡಿಸಿ ಗಿಡ ನೆಡುವ ಮೂಲಕ ಪರಿಸರ ಉಳಿಸಬೇಕಿದೆ. ಸಾರ್ವಜನಿಕರ ಶ್ರಮದ
ಹಣದಲ್ಲಿ ಗಿಡ ಬೆಳೆಸುವಾಗ ಅಪಾಯವಾಗದಂತೆ ಎಚ್ಚರುವ ಅವಶ್ಯಕವಾಗಿದೆ. ಗಾಳಿ ಬೀಸಿದರೆ ವಿದ್ಯುತ್ ತಂತಿಗಳು ಕಟ್ಟಾಗಿ ಟಿಸಿ, ಮನೆಯ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಹೋದ ಘಟನೆಗಳು ನಡೆಯುತ್ತಲಿವೆ. ಬೀದಿ ದೀಪಗಳು ಸಹ ಗಿಡಗಳಿಂದ ಸುತ್ತುವರೆದು ಬೆಳಕು ದೊರೆಯದಂತಾಗಿದೆ. ಸಸಿ ನೆಡುವಾಗಲೇ ಅಪಾಯವಾಗದಂತೆ ಎಚ್ಚರ ವಹಿಸಲು ಜೆಸ್ಕಾಂ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸುವುದಾಗಿ ಹೇಳಿದರು. ಈ ಪತ್ರಿಕಾಗೋಷ್ಠಿಯನ್ನು ಮಾಡುವ ಉದ್ದೇಶ ಏನೆಂದರೆ, ಈಗಾಗಲೇ ನಾವು ತಾವುಗಳು ಗಮನ ಹರಿಸಿರಬಹುದು. ಎಲೆಕ್ಟ್ರಿಕ್ ಲೈಟ್ಗಳ ಕಂಬಗಳ ಕೆಳಗೆ ಮತ್ತು KBI ಅವರು ಹಾಕಿದಂತಹ ತಂತಿ ವೈರ್ಗಳ ಕೆಳಗೆ ಅರಣ್ಯ ಇಲಾಖೆಯವರು ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಇದರಿಂದ ಸಮಸ್ಯೆಗಳು ಏನು ಆಗ್ತಾ ಇದೆ ಅಂದರೆ, ಅವೇ ಸಸಿಗಳು ದೊಡ್ಡದಾಗಿ ಗಿಡ ಆಗಿ ಅವೇ ಸಸಿಗಳೇನಾಗ್ತಾವ ಆ ತಂತಿಗಳನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಅದರಿಂದ ಸುಮಾರು ಪವರ್ ಕಟ್ ಆಗುವ ಸಂಭಾವನೆ ಇದೆ, ಟಿಸಿ ಸುಡುವ ಸಂಭಾವನೆಗಳಿದಾವೆ. ಮತ್ತು ಮನೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಗಳಾದ TV, ಫ್ರಿಜ್, ವಾಷಿಂಗ್ ಮಷಿನ್ ಇವೆಲ್ಲ ಸುರಕ್ಷಾಂತ ಇದು ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಸೊ ಅದಕ್ಕೆ ನಾವೇನು ಮಾಡೋದಕ್ಕೆ ನಾವು ಪಕ್ಷದ ಕಡೆಯಿಂದ ಏನು ಒಂದು ಮನವಿ ಅಂದರೆ, ಜನಸಾಮಾನ್ಯ ಕಷ್ಟಪಟ್ಟು ದುಡ್ಡು ಸರ್ಕಾರಕ್ಕೆ ಕಟ್ತಾ ಇದ್ದೀವಿ, ಫ್ರೀ ಕಟ್ತಾ ಇದ್ದೀವಿ, ಅದನ್ನು ಸರಿಯಾಗಿ ಬಳಕೆ ಮಾಡಬೇಕು. ಗಿಡಗಳನ್ನು ನಡೆಯುವುದು ಒಂದು ಒಳ್ಳೆಯ ಕಾರ್ಯ, ಸಸಿಗಳನ್ನು ನಡೆಯುವುದು ಒಂದು ಒಳ್ಳೆಯ ಇದೇ ಕಾರ್ಯ ಇದೆ. ಆದರೆ ಒಂದು ಪ್ಲಾನಿಂಗ್ ಆಗಿ ಮಾಡ್ತಾ ಇಲ್ಲ. ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ, ಒಂದು ಪ್ಲಾನಿಂಗ್ ಆಗಿ ಮಾಡ್ತಾ ಇಲ್ಲ. ಏನೋ ಒಂದು ಹಣ ಬರ್ತಾ ಇದೆ, ಏನೋ ಒಂದು ಬೇಕಾಬಿಟ್ಟಿ ಮಾಡ್ತಾ ಇದೆ, ಮನಸ್ಸು ಮಾಡ್ತಾ ಇದೆ, ಬೇಕಾಬಿಟ್ಟಿ ಮಾಡ್ತಾ ಇದೆ. ಏನಪ್ಪ ಫಾರ್ಮ್ ರಾತ್ರಿ ಆಗಲಿ ಆಯ್ತು ಅಷ್ಟೇ. ನೋಡ್ರಿ ಕೆಳಗಡೆ ಏನಿದಾವ. ಈಗ ಅಂಬೇಡ್ಕರ್ ಸರ್ಕಲಲ್ಲಿ ನೋಡ್ರಿ ಸರ್, ಈಗ ಸ್ಟ್ರೀಟ್ ಲೈಟ್ ಗಿಡಗಳು ಚಲೋ ಬೇಡವ, ಸುಂದರವಾದ ನಗರ ಕಾಣ್ತಾ ಇದೆ. ಆದ್ರೆ ಇನ್ನು ರಾತ್ರಿ ಹೊತ್ತಲ್ಲಿ ನೋಡಿ ಏನಾಗ್ತಾ ಇದೆ, ಎಲ್ಲ ಕತ್ತಲು. ಸೊ ಅಲ್ಲಿ ನೋಡಿ, ಮತ್ತೆ IB ರೋಡಲ್ಲಿ ನೋಡಿ, ಮತ್ತೆ ರೈತರಲ್ಲಿ ಎಲ್ಲರೂ ನೋಡಿ. ನಾವು ನಿಮಗೆ ಇಮೇಜಸ್ ಕೊಡ್ಬೇಕಂತ ಮಾಡಿದ್ದೆ, ಆದರೆ ಎಷ್ಟೊಂದು ಇಮೇಜಸ್ ಮತ್ತೇನಾಗ್ತಾ ಇದೆ, ಎಲೆಕ್ಟ್ರಿಸಿಟಿ KBI ಅವ್ರ ಕಡೆಯಿಂದ ಟ್ರಾನ್ಸ್ಫಾರ್ಮರ್ ನಿಂತ್ಕೊಳ್ಳಲ್ಲ. ಅಲ್ಲಿ ಏನಾಗ್ತಾ ಇದೆ ಅಂದರೆ, ಇಷ್ಟು ಗಿಡಗಳು ಬೆಳೆದವ, ಹುಲ್ಲುಗಳಲ್ಲಿ TC ಒಳಗೆ ಹೋಗ್ಕೊಂಡ್ಬಿಟ್ಟವ. ಅವು ಪಾಪ ಏನು ಕೆಲಸ ಮಾಡಬೇಕು, ಲೈನ್ ಮ್ಯಾನ್ ಅವ್ರು ಏನು ಕೆಲಸ ಮಾಡಬೇಕು. ಸೊ ಇದರಿಂದ ಏನಾಗ್ತಾ ಇದ್ದೇವೆ, ದುರ್ಘಟನೆಗಳಾಗ್ತಾ ಇದೆ. ಸೊ ಇದಕ್ಕೆ ನಾವು ಏನು ಗಮನ ಕತ್ತಾಗತ್ತೆ ಅಂದರೆ, ನಾವು ಅವರಿಗೆ ಒಂದು ದುರ್ಬಲ ಹುಟ್ಟವರಿಗೆ ನಾವು ಗಮನ ಕೊಡ್ತಾ ಇದ್ವಿ. ಆದಮೇಲೆ ಆದಮೇಲೆ ದುರ್ಬಲ ಹುಟ್ಟಾಗ ಒಂದು ಗಮನ ಕೊಡೋದಾಗಲಿ, ಮತ್ತು ಅದ್ರ ಜೊತೆಗೆ ಮಾನ್ಯ ಆಯುಕ್ತಗಳು, ಮಹಾನಗರ ಪಾಲಿಕೆ ಅವರಿಗೆ ಒಂದು ಗಮನ ಕೊಡ್ತಾ ಇದ್ದೀವಿ, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜೆಸ್ಕಾಂ ಅವರಿಗೂ ಕೊಡ್ತಾ ಇದ್ದೀವಿ. ಈ ಥರ ಜನರ ಹಣವನ್ನು ಸುಮ್ಮನೆ ಮನ ಬಂದಂತೆ ವೇಸ್ಟ್ ಮಾಡಬಾರ್ದು. ದಯಮಾಡಿ ತಮ್ಮ ಸಸಿ ನೀಡುವ ಕಾರ್ಯಕ್ರಮವನ್ನು ಒಂದು ಅಚ್ಚುಕಚ್ಚಾಗಿ ಒಂದು ಒಳ್ಳೆಯ ಜಾಗದಲ್ಲಿ ನೋಡಿ ಮಾಡಲಿ. ಅದಕ್ಕೆ ನಮ್ಮನ್ನು ಸರ್ಕಾರ ಇದೆಲ್ಲ ಆ ಸಂಬಂಧ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಈ ಸಂದರ್ಭದಲ್ಲಿ ಶೈಬಾಜ್ ಖಾನ್, ತನ್ವೀರ್ ಅಹಮದ್, ಮೊಹಮ್ಮದ್ ಶಫಿ, ಆಸಿಫ್, ಬಾಬಾ ಸೋಹಿಲ್, ಕುರೇಶಿ, ಟಿಪ್ಪು ಸುಲ್ತಾನ, ಇರ್ಫಾನ್, ಅಲ್ಲಾ ಬಕ್ಷ ಸೇರಿ ಇತರರು ಇದ್ದರು. ಆರೋಗ್ಯಕ್ಕಾಗಿ ಯೋಗವನ್ನ ಪ್ರತಿದಿನ ಮಾಡುತ್ತಾ ಹೋದರೆ ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಸಹಾಯಕ ಆಯುಕ್ತ ಪ್ರಭಾರಿ ಅಪರ ಜಿಲ್ಲಾಧಿಕಾರಿ ಹಂಪಣ್ಣ ಸಜ್ಜನ್ ಹೇಳಿದರು. ಆರೋಗ್ಯಕ್ಕಾಗಿ ಯೋಗವನ್ನ ಪ್ರತಿದಿನ ಮಾಡುತ್ತಾ ಹೋದರೆ ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಸಹಾಯಕ ಆಯುಕ್ತ ಪ್ರಭಾರಿ ಅಪರ ಜಿಲ್ಲಾಧಿಕಾರಿ ಹಂಪಣ್ಣ ಸಜ್ಜನ್ ಹೇಳಿದರು. ನಗರದ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಹತ್ತಿರ ಹಮ್ಮಿಕೊಂಡಿ ಯೋಗ ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದರು. ಅಂತಾರಾಷ್ಟ್ರೀಯ ದಿನಾಚರಣೆಯಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ನೀಡಿದರು. ಯೋಗ ಜಾಗೃತಿ ಜಾಥಾವನ್ನು ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಏಕ್ ಮಿನಾರ್ ರಾಯಚೂರು ಇಲ್ಲಿಯವರೆಗೆ ನಡೆಸಲಾಯಿತು. ಪತಂಜಲಿ ಯೋಗ ಸಮಿತಿ ರಾಯಚೂರು ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ನಾಳೆ ಜೂನ್ 21ರಂದು LVD ಕಾಲೇಜ್ ಮೈದಾನದಲ್ಲಿ ಬೆಳಗ್ಗೆ 5:30ರಿಂದ 7:30ವರೆಗೆ ನಾವು ವಿಶೇಷ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಸಾರ್ವಜನಿಕರು ಈ ಯೋಗ ಕಾರ್ಯಕ್ರಮಕ್ಕೆ ಬರಬೇಕೆಂದು ವಿನಂತಿ. ನಾವು ಕೇವಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿವಸ ಅಷ್ಟೇ ಮಾಡೋದಿಲ್ಲ. ಇಲ್ಲಿ ನಮ್ಮ 5 ಸೆಂಟರ್ನಲ್ಲಿ ಪತಂಜಲಿ ಯೋಗ ಸಮಿತಿಯಿಂದ 365 ದಿನಗಳು ನಾವು ಇದನ್ನು ಮಾಡ್ತಾ ಇದ್ದೇವೆ. LVD ಕಾಲೇಜ್, ಅಗ್ರಿಕಲ್ಚರ್ ಕಾಲೇಜ್, ಆಮೇಲೆ ನೀಲಕಂಠೇಶ್ವರ ದೇವಸ್ಥಾನ,
ಮತ್ತು ಕೋದಂಡರಾಮ ದೇವಸ್ಥಾನ, APMC ಗಾರ್ಡನ್, ಇದರಲ್ಲಿ ಡೈಲಿ ಯೋಗ ಕ್ಲಾಸು ಉಚಿತವಾಗಿ ಇರ್ತದೆ. ಅದಕ್ಕೆ ನಾಳೆನೂ ಕೂಡ ಎಲ್ಲ ಸಾರ್ವಜನಿಕರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಬನ್ನಿ. ಮತ್ತೆ ಉಚಿತ ಆರೋಗ್ಯ ಖಚಿತ, ಯೋಗ ಉಚಿತ ಆರೋಗ್ಯ ಖಚಿತ, ಯೋಗ ಉಚಿತ ಆರೋಗ್ಯ ಖಚಿತ. ಸಮಸ್ಯೆಗಳು ಅನೇಕ, ಸಮಾಧಾನ ಒಂದೇ. ಯೋಗ 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 ಉಚಿತ ಆರೋಗ್ಯ ಖಚಿತ, ಯೋಗ ಉಚಿತ ಆರೋಗ್ಯ ಈ ಸಂದರ್ಭದಲ್ಲಿ ಜಿಲ್ಲಾ ಆಯುಷ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಂಕರಗೌಡ ಅವರು, ತಾಲೂಕ್ ಪಂಚಾಯಿತಿ ಕಾರ್ಮಿಕರ ಅಧಿಕಾರಿಗಳಾದ ಚಂದ್ರಶೇಖರ್ ಪವಾರ್, ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕಾರ್ಯಾಧ್ಯಕ್ಷ ಡಾಕ್ಟರ್ ಶಂಕರಗೌಡ, ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯ ರಾಜಯೋಗಿನಿ BK ಸ್ಮಿತಾ ಅಕ್ಕ, ತಾಲೂಕು ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಪರಶುರಾಮ್ H, ಭಾರತ ಸೇವಾದಳದ ವಿಭಾಗೀಯ ಸಂಚಾಲಕರಾದ ವಿದ್ಯಾಸಾಗರ್ ಚಿಮಣಗೇರಿ, ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಜಿಲ್ಲಾ ಆಯುಷ್ ಯುನಾನಿ ವೈದ್ಯರು, ತಾಲೂಕು ಪಂಚಾಯಿತಿಯ ಸಿಬ್ಬಂದಿಯವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತಾಲೂಕಿನ ಕುಕನೂರು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿಷ್ಠಾಪಿಸಲು ತರಲಾದ ಗರುಡಗಂಬಕ್ಕೆ ಅದ್ದೂರಿಯಿಂದ ಸ್ವಾಗತ ಕೋರಲಾಯಿತು. ತಾಲೂಕಿನ ಕುಕನೂರು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿಷ್ಠಾಪಿಸಲು ತರಲಾದ ಗರುಡಗಂಬಕ್ಕೆ ಬುಧವಾರ ಅದ್ದೂರಿಯಿಂದ ಸ್ವಾಗತ ಕೋರಲಾಯಿತು. ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮುತ್ತೈದೆಯರು 108 ಪೂರ್ಣ ಕುಂಭ ಹಾಗೂ ಕಳಸದೊಂದಿಗೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಮೂಲಕ ಗ್ರಾಮದ ಸೀಮೆಗೆ ತೆರಳಲಾಯಿತು. ಅಲ್ಲಿಂದ ಅದ್ದೂರಿಯಿಂದ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ತರಲಾಯಿತು. ಗ್ರಾಮದ ಮುಖಂಡರಾದ ಸಣ್ಣ ವೆಂಕಟೇಶ್ ನಾಯಕ್, ಹನುಮಯ್ಯ ನಾಯಕ್, ಶಿವರಾಜ್ ಗೌಡ, ಮಹಾದೇವಪ್ಪ ಪೂಜಾರಿ, ಗೆಟ್ಟಪ್ಪ, ನಾಗೇಶ್, ವೆಂಕಟೇಶ್ ಸೇರಿದಂತೆ ಗ್ರಾಮದ ಮುಖಂಡರು, ಯುವಕರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನಗರದ ಜ್ಯೋತಿ ಕಾಲೋನಿಯಲ್ಲಿರುವ ಮಹಿಳಾ ಮದರಸಾ ಬನಾತ್ ಫೈಜಾನ್ ಎ ರಜಾ ಲೀಲ್ ಮದರಾಸದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದಿಂದ 50 ಲಕ್ಷ ಅನುದಾನ ಮಂಜೂರು ಮಾಡಿಸಿಕೊಟ್ಟ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರನ್ನ ಮದರಸಾ ಆಡಳಿತ ಮಂಡಳಿಯವರು ಸನ್ಮಾನಿಸಿ ಅಭಿನಂದಿಸಿದರು. ನಗರದ ಜ್ಯೋತಿ ಕಾಲೋನಿಯಲ್ಲಿರುವ ಮಹಿಳಾ ಮದರಸಾ ಬನಾತ್ ಫೈಜಾನ್ ಎ ರಜಾ ಲಿಲ್ ಮದರಾಸದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದಿಂದ 50 ಲಕ್ಷ ಅನುದಾನ ಮಂಜೂರು ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರನ್ನ ಮದರಸಾ ಆಡಳಿತ ಮಂಡಳಿಯವರು ಸನ್ಮಾನಿಸಿ ಅಭಿನಂದಿಸಿದರು. ಮದರಸಾ ಆಡಳಿತ ಮಂಡಳಿಯ ಮನವಿಯ ಮೇರೆಗೆ ಎ ವಸಂತಕುಮಾರ್ ಅವರು ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಿದ್ದು, ಅದರ ಆಧಾರದ ಮೇಲೆ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಈ ಅನುದಾನದಿಂದ ಮದರಾಸದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೊಂಡು ಮುಸ್ಲಿಂ ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಆಡಳಿತ ಮಂಡಳಿಯವರು ತಿಳಿಸಿದರು. ಸನ್ಮಾನ ಸ್ವೀಕರಿಸಿದ
ಎ ವಸಂತಕುಮಾರ್ ಮಾತನಾಡಿ, ಮಹಿಳಾ ಶಿಕ್ಷಣಕ್ಕೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದು ಲಭ್ಯವಾಗುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಮಹಿಳೆಯರು ಶಿಕ್ಷಣ ಪಡೆದರೆ ಕುಟುಂಬ ಹಾಗೂ ಸಮಾಜದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮದರಸಾ ಆಡಳಿತ ಮಂಡಳಿಯ ವರದಿಯನ್ನು ಸರ್ಕಾರದ ಗಮನಕ್ಕೆ ತಂದು ಅನುದಾನ ಮಂಜೂರಾಗಲು ಸಹಕಾರ ನೀಡಿದ ಡಾಕ್ಟರ್ ರಜಾಕ್ ಉಸ್ತಾದ್ ಅವರನ್ನು ಆಡಳಿತ ಮಂಡಳಿಯವರು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಮೌಲಾನಾ ಶಕ್ಷಾವಲಿ ಸೋಹರವರ್ದಿ, ಹಾಫೀಜ್ ಕಮರ್ ಅಲಿ ಅಶ್ರಫಿ, ಹಾಫೀಜ್ ಮೊಹಮ್ಮದ್ ಖಲೀಲ್, ಹಾಫೀಜ್ ನಿಸಾರ್, ಮೌಲಾನಾ ಸೈಯದ್ ಅಜರುದ್ದೀನ್, ಮೌಲಾನಾ ಜಿಲಾನಿ ಅಶ್ರಫಿ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಅಧಿಕಾರಿಗಳಿಗೆ ತರಬೇತಿ ಸಂವಾದ. ಅಧಿಕಾರಿಗಳು ಕಾಯ್ದೆ ಪರಿಣಾಮಕಾರಿಗೆ ಬದ್ಧತೆ ಪ್ರದರ್ಶಿಸಿ ಪಿ ವೆಂಕಟಸಿಂಗ್. ಕದಳಿ ಮಹಿಳಾ ವೇದಿಕೆ ಪ್ರಥಮ ಸಮ್ಮೇಳನ. ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಆತ್ಮವಿಮರ್ಶೆ ಅಗತ್ಯ. ಆಶಾದೇವಿ. ಮುಂಗಾರು ಸಾಂಸ್ಕೃತಿಕ ಹಬ್ಬ ಮುಂದೂಡಿಕೆ. ಉಟ್ಕೂರು ಕೃಷ್ಣಮೂರ್ತಿ. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಬೇಕು. ಎ ವಸಂತಕುಮಾರ್ ಮಾದಿಗ ಸಮಾಜದವರಲ್ಲ. ಪಿ ನರಸಪ್ಪ. ನಗರದಲ್ಲಿ ಸಸಿ ನೆಡುವಾಗ ಅಗತ್ಯ ಎಚ್ಚರ ವಹಿಸಲಿ. ಶಬ್ಬೀರ್ ಅಹಮದ್ ಹೌದಡಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ. ಇ ಶಶಿರಾಜ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರ ನಿವಾಸದಲ್ಲಿ ಎಸ್ಐಆರ್ ಕುರಿತು ವಿಶೇಷ ಸಭೆ. ಕುಕ್ಕನೂರು ಗ್ರಾಮದಲ್ಲಿ ಗರಡುಗಂಬಕ್ಕೆ ಅದ್ದೂರಿ ಸ್ವಾಗತ. ಮತ್ತು ಮದರಸಾ ಮೂಲಭೂತ ಸೌಕರ್ಯಕ್ಕೆ 50 ಲಕ್ಷ ಅನುದಾನ. ಎ ವಸಂತಕುಮಾರ್ಗೆ ಸನ್ಮಾನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.